ಹಲ್ಲೆಲೂಯಾ. ನಾನು ಇವತ್ತು ಮಾತನಾಡುವಂತಹ ಸಂಗತಿ, ನಾವು ದೇವರು ಆರಿಸಿಕೊಂಡ ಸಾಧನಗಳಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರು ಆರಿಸಿಕೊಂಡ ಸಾಧನಗಳು ನಾವು ಇವತ್ತಾಗಿದ್ದೇವೆ. ವಿ ಆರ್ ದ ಗಾಡ್ಸ್ ಚೋಸನ್ ಇನ್ಸ್ಟ್ರೂಮೆಂಟ್. ನಾವು ದೇವರ ಆರಿಸಲ್ಪಟ್ಟಂಥ ಒಂದು ಏನಾಗಿದ್ದೇವೆ, ಸಾಧನವಾಗಿದ್ದೇವೆ. ನಾವು ಒಂದು ಅಂಗಡಿಗೆ ಹೋದರೆ, ಏನಾದರೂ ಒಂದು ನಮಗೆ ಟೂಲ್ಸ್ ಬೇಕಂತ ಹೋದರೆ, ನಾವು ಟೂಲ್ಸ್ಗಳನ್ನು ತೆಗೆದುಕೊಳ್ಳುವಾಗ ನಾವು ಅದರಲ್ಲಿ ಹುಡುಕಿ ಬೆಸ್ಟ್ ಆದದನ್ನೇ ನಾವು ತಗೊಳ್ತೇವೆ, ಹೌದಲ್ಲ? ಹರಿತವಾಗಿರಬೇಕು, ಒಳ್ಳೆ ಉಪಯೋಗಕ್ಕೆ ಬರುವಂಥದ್ದಾಗಿರಬೇಕು, ಮತ್ತು ಅದು ನೋಡಲಿಕ್ಕೂ ಸಹ ಏನಾಗಿರಬೇಕು, ಚಂದವಾಗಿರಬೇಕು. ಅದರಿಂದ ನನ್ನ ಕೆಲಸಕ್ಕೆ ಅದು ಯೋಗ್ಯವೋ ಅಲ್ಲವೋ ಎಂಬುದಾಗಿ ನಾವು ಒಂದು 2-3 ಸಾರಿ ಯೋಚನೆ ಮಾಡಿ ಆ ವಸ್ತುವನ್ನು ನಾವು ಹಣ ಕೊಟ್ಟು ಏನು ಮಾಡ್ತೇವೆ, ಖರೀದಿ ಮಾಡ್ತೇವೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಸಹ ಅದೇ ರೀತಿಯಾಗಿ ಒಂದು ಸಾಧನಗಳನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಬಂದಂಥ ಎಲ್ಲರೂ ಸಹ ಗಾಡ್ಸ್ ಚೋಸನ್ ಇನ್ಸ್ಟ್ರೂಮೆಂಟ್ ನೀವು ಆಗಿದ್ದೀರಿ. ಇವತ್ತು ನಾವು ಎಷ್ಟೋ ಸಾರಿ ಇದನ್ನು ನಾವು ಮರೆಯುತ್ತೇವೆ. ನಾವು ದೇವರ ಉಪಕರಣ, ನಾವು ರಾಯಭಾರಿ ಎಂಬುದಾಗಿ ಕೇಳಿದ್ದೇವೆ, ನಾವು ಆತನ ಪರಿಮಳವಾಗಿದ್ದೇವೆ ಎಂಬುದಾಗಿ ಕೇಳಿದ್ದೇವೆ, ನಾವು ಆತನ ಪ್ರಜೆ ಎಂಬುದಾಗಿ ಕೇಳಿದ್ದೇವೆ, ನಾವು ಆತನ ಹಿಂಬಾಲಿಸುವ ಹಿಂಡು ಎಂಬುದಾಗಿ ಕೇಳಿದ್ದೇವೆ, ಆತನ ಮಕ್ಕಳು ಎಂಬುದಾಗಿ ನಮಗೆ ಗೊತ್ತಿದೆ, ನಾವು ಆತನ ಸ್ನೇಹಿತರು ಎಂಬುದಾಗಿ ನಮಗೆ ಗೊತ್ತಿದೆ, ಇದೆಲ್ಲ ಗೊತ್ತು. ಆದರೆ ಇನ್ನೊಂದು ಸಂಗತಿ ದೇವರು ನಮಗೆ ಇವತ್ತು ತಿಳಿಯಪಡಿಸುವಂಥದ್ದು, ನಾವು ಆತನ ಏನಾಗಿದ್ದೇವೆ, ಉಪಕರಣವಾಗಿದ್ದೇವೆ, ಸಾಧನವಾಗಿದ್ದೇವೆ, ಇನ್ಸ್ಟ್ರೂಮೆಂಟ್ ಆಗಿದ್ದೇವೆ. ಇವತ್ತು ಇನ್ಸ್ಟ್ರೂಮೆಂಟ್ಗಳಾದ ನಾವು, ದೇವರು ಎಲ್ಲ ಅಂದರೆ ಎಲ್ಲರನ್ನೂ ಎಲ್ಲ ರೀತಿಯಲ್ಲಿ ಎಲ್ಲ ಸಮಯಗಳಲ್ಲಿ ಉಪಯೋಗಿಸುವುದಿಲ್ಲ. ಈಗ ಸುತ್ತಿಗೆಯನ್ನು ತೆಗೆದುಕೊಳ್ಳಿ, ಆ ಸುತ್ತಿಗೆಯ ಅದಕ್ಕೆ ಸಂಬಂಧಪಟ್ಟ ಕೆಲಸವನ್ನೇ ಆ ಸುತ್ತಿಗೆ ಮಾಡ್ತದೆ. ಗರ್ಗಸ ತೆಗೆದುಕೊಂಡ್ರೆ ಗರ್ಗಸಕ್ಕೆ ಸೀಮಿತವಾದ ಕೆಲಸವಿದೆ, ಆ ಸೀಮಿತವಾದ ಕೆಲಸವನ್ನೇ ಗರ್ಗಸ ಮಾಡುತ್ತದೆ. ಮತ್ತು ಸ್ಕ್ರೂ ಡ್ರೈವರ್ ಇದೆ, ಟೆಸ್ಟರ್ಗಳಿದೆ. ಈ ಟೆಸ್ಟರ್ಗಳು ಯಾವುದಕ್ಕೆ ಯೂಸ್ ಮಾಡ್ತೇವೆ, ಕರೆಂಟ್ ಇದೆಯೋ ಇಲ್ಲವೋ ಎಂದು ಚೆಕ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೇವೆ. ಒಂದೊಂದು ಉಪಕರಣಗಳು ತನ್ನದೇ ಆದಂಥ ಅದಕ್ಕೆ ಸೀಮಿತವಾದ ಕೆಲಸವಿದೆ. ಅದೇ ರೀತಿಯಾಗಿ ದೇವ ಮಕ್ಕಳಾದ ನಮ್ಮನ್ನು ದೇವರು ಹೇಳ್ತಾನೆ, ಆತನ ಅಂಗಗಳಾಗಿದ್ದೇವೆ, ಹೌದಲ್ಲ? ದೇವರೆಂಬ ಸಭೆ, ದೇವರು ಶಿರಸ್ಸಾಗಿದ್ದಾನೆ, ನಾವು ಆತನ ಏನಾಗಿದ್ದೇವೆ, ನಾವು ಆತನ ದೇಹವಾಗಿದ್ದೇವೆ. ಅಂದರೆ ದೇಹದಲ್ಲಿ ಅಂಗಾಂಗಗಳಿದೆ, ನಾವು ಅದಾಗಿದ್ದೇವೆ. ಇವತ್ತು ದೇವರು ನಮ್ಮನ್ನು ಬಯಸುವಂಥದ್ದು, ಪ್ರತಿಯೊಂದು ಜನರು ನಾವು ಇಲ್ಲಿರುವಂಥದ್ದು ನಾವು ತಿಳಿದುಕೊಳ್ಳಬೇಕು, ನಾವು ದೇವರ ಒಂದು ಸಾಧನವಾಗಿದೆ. ಉದಾಹರಣೆಗೆ ಇವತ್ತು ಒಂದು ವರ್ಷಿಪ್ ಟೀಮ್ ಇವತ್ತು ಆರಾಧನೆ ಮಾಡಿದಂಥ ಈ ವರ್ಷಿಪ್ ಟೀಮ್ ಮ್ಯೂಸಿಕ್ ಬಾರಿಸುವಂಥ ಒಂದು ಅಂಗವಿದೆ, ಅವರೊಂದು ಉಪಕರಣವಾಗಿದ್ದಾರೆ, ಹಾಡುವಂಥವರೊಂದು ಉಪಕರಣವಾಗಿದ್ದಾರೆ. ಹೀಗೆ ಸಭೆಯಲ್ಲಿ ಹಾಡುವಂಥವರು ಆಗಿರ್ಬೋದು, ವಾದ್ಯ ಬಾರಿಸುವವರಾಗಿರ್ಬೋದು, ಕೆಲವರು ಪ್ರಾರ್ಥನೆ ಮಾಡುವವರಿದ್ದಾರೆ, ಕೆಲವರು ಇಲ್ಲಿ ಚರ್ಚ್ಗಳನ್ನು ಕ್ಲೀನ್ ಮಾಡುವವರು, ಗುಡಿಸುವವರು, ಒರೆಸುವವರು, ಮೀಡಿಯಾ ಟೀಮ್, ಹೀಗೆ ಒಂದೊಂದು ಜನರಿದ್ದಾರೆ. ಅವರೆಲ್ಲ ದೇವರು ಒಂದೊಂದು ಉಪಕರಣವಾಗಿ ಏನು ಮಾಡ್ತಾ ಇದ್ದಾನೆ, ತನ್ನ ಸಭೆಗೆ ಉಪಯೋಗಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ತನ್ನ ಸಭೆಗೆ ಉಪಯೋಗಿಸ್ತಾ ಇದ್ದಾನೆ. ಈಗ ನಾನು ಒಂದು ಉಪಕರಣವಾಗಿದ್ದುಕೊಂಡು ನಾನು ಆ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳಿದರೆ, ಆ ತೆಗೆದುಕೊಂಡಂಥ ಓನರ್ ಅದನ್ನು ಉಪಯೋಗಿಸ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಇವತ್ತು ದೇವರು ನಮ್ಮನ್ನು ಉಪಕರಣವಾಗಿರುವಾಗ ಆ ಉಪಕರಣವನ್ನು ಯಾರು ಯಜಮಾನ ತೆಗೆದುಕೊಂಡಿದ್ದಾನೋ, ನಮ್ಮನ್ನು ಪರ್ಚೇಸ್ ಮಾಡಿದ್ದಾನೋ, ಅಂದರೆ ಕೊಂಡುಕೊಂಡವನ ಕೈಯಲ್ಲಿ ನಾವಿದ್ದರೆ ಮಾತ್ರ ಏನಾಗ್ತದೆ, ಆತನು ಉಪಯೋಗಿಸಲು ಅದಕ್ಕೆ ಸಾಧ್ಯವಿದೆ, ಅವರಿಗೆ ಸಾಧ್ಯವಿದೆ. ಅದೇ ರೀತಿಯಾಗಿ ಪ್ರಿಯ ದೇವ ಜನರೇ, ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಯೇಸುಸ್ವಾಮಿ ಸಾಮ್ಯವನ್ನು ಹೇಳುವಂಥ ಸಮಯದಲ್ಲಿ ಆತನು ಕಡೆಯದಾಗಿ ಕನ್ಕ್ಲೂಷನ್ಗೆ ಈ ಒಂದು ಸಂಗತಿ ಹೀಗೆ ಹೇಳ್ತಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಸಾಮ್ಯದ ಕಡೆಯ ಲೈನ್ ಹೀಗೆ ಹೇಳ್ತಾನೆ, ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಇಲ್ಲಿ ಯೇಸುಸ್ವಾಮಿ ಒಂದು ವಿಶೇಷವಾದ ಸಂಗತಿಯನ್ನು ಈ ಸಾಮ್ಯದಲ್ಲಿ ನಮಗೆ ತಿಳಿಯಪಡಿಸ್ತಾನೆ. ಅದೇನಂತ ಹೇಳಿದ್ರೆ, ಪರಲೋಕ ರಾಜ್ಯದ ಕುರಿತು ಆತನು ಹೇಳ್ತಾ ಇದ್ದಾನೆ. ಅದರಲ್ಲಿ ಆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ? ಒಬ್ಬ ಮಗನಿಗೆ ಮದುವೆ ಮಾಡಿದಂಥ ಅರಸನು. ಇವತ್ತು ನಮಗೆಲ್ಲ ಮಕ್ಕಳಿದ್ದಾರೆ, ನಮ್ಮ ಮಗ ಇರ್ಬೋದು. ಒಂದು ಸಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೊಬ್ಬ ಮಗ ಇದ್ದಾನೆ, ಆ ಅರಸನು ನೀವಾಗಿದ್ದೀರಿ, ಮಗನ ಮದುವೆ. ಇವತ್ತು ಒಂದು ಮಗಳಿದ್ರೆ ಮಗಳದ ಮದುವೆ ಎಂಬುದಾಗಿ ತಿಳ್ಕೊಳ್ಳಿ. ನೀವು ಅರಸರಾಗಿದ್ದು ನಿಮ್ಮ ಮಗಳ ಮದುವೆ.
ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಯಪಡಿಸ್ತೇನೆ. ಹೀಗೆ ಅರಸನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ತನ್ನ ಮಗನ ಮದುವೆಗೆ ಏನ್ ಮಾಡ್ತಾನೆ, ಜನರನ್ನೆಲ್ಲ ಕರೀತಾನೆ. ಅವನಿಗೆ ಗೊತ್ತಿರುವಂತ ಜನರು ಯಾರೆಲ್ಲ ಬರಬೇಕು ಎಂಬುದಾಗಿ ಆತನು ಯೋಚಿಸಿರುತ್ತಾನೆ. ಅವರನ್ನೆಲ್ಲರನ್ನು ಹೋಗಿ ಏನ್ ಮಾಡ್ತಾನೆ, ಅವನು ಕರೆದಿದ್ರು ಅವನ ಜನರನ್ನು ಕಳಿಸ್ತಾನೆ. ನನ್ನ ಮಗನ ಮದುವೆ ಇದೆ, ನೀವೆಲ್ಲರೂ ಬರಬೇಕು, ಬಂದು ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕೆಂಬುದಾಗಿ. ಹೀಗೆ ಆತನು ಬರಬೇಕೆಂಬುದಾಗಿ ಹೇಳಿದಂಥ ಸಮಯದಲ್ಲಿ ಇನ್ನೇನು ಮದುವೆ ಬಂತು. ಮದುವೆ ಪ್ರಾರಂಭವಾಗಿದೆ. ಇನ್ನು ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಅಡಿಗೆ ಎಲ್ಲ ಆದ ಮೇಲೆ ಜನರು ಏನಾಗಿರ್ಲಿಲ್ಲ, ಅಲ್ಲಿ ತನಕ ಜನ ಬರಲಿಲ್ಲ. ತಿರುಗಿ ತನ್ನ ಆಳುಗಳಿಗೆ ಅರಸನು ಹೇಳ್ತಾನೆ, ಜನರು ಕರೆದಿದ್ದೇನೆ ನಾನು, ಯಾರು ಬರಲಿಲ್ಲ. ತಿರುಗಿ ಅವರನ್ನು ಕಳಿಸ್ತಾನೆ, ಹೋಗಿ ಅವರನ್ನು ಕರೆದುಕೊಂಡು ಬಾ, ಅವರನ್ನು ಬರ್ಲಿಕ್ಕೆ ಹೇಳು, ನಾನು ಕರೆದಂಥ ಜನರಿಗೆ ಅಡಿಗೆ ಎಲ್ಲ ಸಿದ್ಧವಾಗಿದೆ, ದಯಮಾಡಿ ಬನ್ನಿ, ನಾನು ನಿಮಗೆ ಊಟ ರೆಡಿ ಮಾಡಿದ್ದೇನೆ, ಬಂದು ಊಟ ಮಾಡಿ ಹೋಗಿ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಹೀಗೆ ಅಡಿಗೆಯನ್ನು ಸಿದ್ಧ ಮಾಡಿದಂಥ ಈ ಅರಸನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಇವರು ಯಾರು ಸಹ ಏನ್ ಮಾಡುವುದಿಲ್ಲ, ಕರೆದಂಥ ಜನರು ಆ ಮದುವೆಗೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಎಂಬುದಾಗಿ ನೋಡುವಾಗ ಅವರಿಗೆ ಮನಸ್ಸು ಇರಲಿಲ್ಲ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಓದ್ತೇವೆ. ಏನಿರಲಿಲ್ಲ, ಅವರಿಗೆ ಮನಸ್ಸು ಇಲ್ಲ. ಅಡುಗೆ ಸಿದ್ಧವಾಗಿದೆ, ಬನ್ನಿರಿ ಎಂಬುದಾಗಿ ಹೇಳಿ ಕಳಿಸುತ್ತಾನೆ ಅರಸನು. ಆದರೆ ಅರಸನ ಕರೆಯನ್ನು ಅವರು ಅಲಕ್ಷ್ಯ ಮಾಡಿ ತಮ್ಮ ಕೆಲಸಕ್ಕೆ ಹೋಗಿಬಿಡ್ತಾರೆ. ಅರಸನ ಕರೆಗೆ ಅವರು ಅಲಕ್ಷ್ಯವನ್ನು ಮಾಡಿ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಉಳಿದವರು ಕರೆ ಕಳಿಸಿದ ಅರಸನ ಆಳುಗಳನ್ನು ಸಹ ಏನ್ ಮಾಡ್ತಾರೆ, ಕೊಂದು ಬಿಡ್ತಾರೆ. ಅಲ್ಲಿ ವಾಕ್ಯದಲ್ಲಿ ನೀವು ಓದ್ತಾ ಹೋಗಿ, ನೀವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಹೀಗೆ ಅವರು ಯಾರನ್ನು ಅರಸನು ಕಳಿಸಿದ ಆಳುಗಳನ್ನು, ಅವರು ಕಳಿಸಿದವರನ್ನೇ ಏನ್ ಮಾಡ್ತಾರೆ, ಇವರು ಕೊಂದು ಬಿಡ್ತಾರೆ. ಕೊಂದು ಅವರನ್ನು ಸಾಯಿಸ್ತಾರೆ. ಸಾಯಿಸಿದ ನಂತರ ಅರಸನಿಗೆ ಗೊತ್ತಾಗ್ತದೆ. ಅರಸನ ಏನ್ ಮಾಡ್ತಾನೆ, ತನ್ನ ಜನರನ್ನು ಕಳಿಸಿಬಿಟ್ಟು, ದಂಡನ್ನು ಕಳಿಸಿ ಅವರನ್ನೆಲ್ಲರನ್ನು ಕೊಲೆ ಮಾಡ್ತಾನೆ. ಅವರನ್ನೆಲ್ಲರೂ ಸಾಯಿಸಿಬಿಟ್ಟು ಅವರ ಪಟ್ಟಣವನ್ನು ಸಹ, ಯಾರೆಲ್ಲ ಈ ಸಿಪಾಯಿಗಳನ್ನು ತನ್ನ ಸೇವಕರನ್ನು ಸಾಯಿಸಿದನು ಅರಸನು, ಇವರನ್ನೆಲ್ಲರನ್ನು ಸಾಯಿಸಿ ಬಿಟ್ಟ ಮೇಲೆ ಮತ್ತೆ ಅರಸನು ತನ್ನ ಆಳಿಗೆ ಮತ್ತೆ ಹೇಳ್ತಾನೆ, ಮದುವೆಗೆ ಎಲ್ಲವೂ ಸಿದ್ಧವಾಗಿದೆ, ಆದರೆ ಕರೆಯಲ್ಪಟ್ಟವರು ನಾವೇನಾಗ್ಲಿಲ್ಲ, ಅವರು ಯೋಗ್ಯರಾಗಿರ್ಲಿಲ್ಲ. ಅವರೇನಾಗ್ಲಿಲ್ಲ, ಕರೆಯಲ್ಪಟ್ಟವರು ಯೋಗ್ಯರಲ್ಲ. ಹಾಗಾಗಿ ಅರಸನು ತಿರುಗಿ ತನ್ನ ಆಳುಗಳಿಗೆ ಹೋಗಿ 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿರಿ, ಕಂಡವರನ್ನೆಲ್ಲ ಮದುವೆ ಊಟಕ್ಕೆ ಕರೆಯಿರಿ ಎನ್ನುತ್ತಾನೆ. ಹಾಲೆಲೂಯಾ. ಒಂದು ಕಡೆ ಹೋಗಿರಿ, ಒಂದು ಸ್ಥಳಕ್ಕೆ ಹೋಗಿ, 4 ಬೀದಿ ಸೇರುವಂತ ಸ್ಥಳಕ್ಕೆ ಹೋಗಿರಿ. ಅಲ್ಲಿ ಯಾರೆಲ್ಲ ನಿಮಗೆ ಕಾಣ್ತಾರೋ ಎಲ್ಲರನ್ನ ಏನ್ ಮಾಡಿರಿ, ಇಲ್ಲೊಂದು ಔತಣವಿದೆ, ಮದುವೆ ಇದೆ, ಮದುವೆಗೆ ಬನ್ನಿ, ಅರಸನು ಬರ್ಲಿಕ್ಕೆ ಹೇಳಿದ್ದಾನೆ, ಬನ್ನಿ ಎಂಬುದಾಗಿ ಅವರಿಗೆ ಕರೆಯನ್ನು ಕಳಿಸ್ತಾನೆ. ಆಳುಗಳು ಕರೆದವರು ಎಲ್ಲರೂ ಏನ್ ಮಾಡ್ತಾರೆ, ಬರ್ತಾರೆ. ಅರಸನು ಕರೆದಿದ್ದಾನಲ್ಲ, ಅರಸನ ಮನೆಯ ಮಗನ ಮದುವೆ ಇದು, ನಾವೆಲ್ಲರೂ ಹೋಗಬೇಕೆಂಬುದಾಗಿ ಏನ್ ಮಾಡ್ತಾರೆ, ಎಲ್ಲರೂ ಯಾರಿಗೆಲ್ಲ ಇನ್ವಿಟೇಷನ್ ಆ ರಸ್ತೆಯಲ್ಲಿ ಬೀದಿಗಳಲ್ಲಿ ಸಿಗುತ್ತದವರೆಲ್ಲರೂ ಓಡಿ ಬರುತ್ತಾರೆ. ಓಡಿ ಬಂದ ಮೇಲೆ, ಎಲ್ಲರೂ ಬಂದ ನಂತರ ಅರಸನು ಬಂದು ಎಲ್ಲರನ್ನು ಗಮನಿಸ್ತಾನೆ. ಎಲ್ಲರೂ ಏನ್ ಮಾಡ್ತಾರೆ, ಪಂಕ್ತಿಯಾಗಿ ಕೂತಿದ್ದಾರೆ. ಅವರು ಕೂತಿರುವಂತ ಸಮಯದಲ್ಲಿ ಅದರಲ್ಲಿ ಒಬ್ಬನು ಮದುವೆಗೆ ಬಂದಿದ್ದಾನೆ, ಮದುವೆಯ ಬಟ್ಟೆಯನ್ನು ಹಾಕದೆ ಬಂದಿದ್ದಾನೆ. ಅಂದರೆ ಮದುವೆ ಮನೆಗೆ ನಾವು ಯೂಶಲಿ ನಮಗೆಲ್ಲರಿಗೂ ಗೊತ್ತಿದೆ, ಮದುವೆ ಮನೆಗೆ ಹೋಗ್ಬೇಕಾದ್ರೆ ನಾವು ಹೇಗೆ ಹೋಗ್ತೇವೆ, ಒಳ್ಳೆ ಅಲಂಕಾರ ಮಾಡಿಕೊಂಡು, ಶೃಂಗಾರ ಮಾಡಿಕೊಂಡು, ಒಳ್ಳೆ ಹೊಸ, ನಮ್ಮ ಮನೆಯಲ್ಲಿ ಗಾಡ್ರೇಜ್ನಲ್ಲಿ ಇರುವಂಥ ಅತಿ ಬೆಸ್ಟ್ ಆದಂಥ ಡ್ರೆಸ್, ನಮ್ಮಲ್ಲಿರುವಂಥ ಅತಿ ಬೆಸ್ಟ್ ಆದಂಥ ಚಪ್ಪಲ್, ಅತಿ ಬೆಸ್ಟ್ ಆದಂಥ ನಮ್ಮ ಮನೆಯಲ್ಲಿ ಅಲ್ಮೇರದಲ್ಲಿ ಇರುವಂಥ ಒಳ್ಳೆ ಗೋಲ್ಡ್ ದಪ್ಪದ್ದು ನಾವು ಹಾಕೊಂಡು ಹೋಗ್ತೇವೆ. ಹೌದಲ್ಲ? ಇಲ್ಲ ಅಂತ ಹೇಳುವವರು ಯಾರಿಲ್ಲ ಇಲ್ಲಿ, ಎಲ್ಲರೂ ನಾವು ಅದನ್ನೇ ಮಾಡ್ತೇವೆ. ಹಾಗೆ ಇಲ್ಲಿ ಅರಸನು ಬಂದು ಫಸ್ಟ್ ಮದುವೆಗೆ ಆಮಂತ್ರಿಸಿದ್ದಾರೆ. ಅರಸನು ಇಲ್ಲಿ ಬಂದು ನೋಡ್ತಾನೆ, ನನ್ನ ಆಳುಗಳು ಆಮಂತ್ರಿಸಿದ ಜನರು ಯಾವ ರೀತಿಯಾಗಿ ಬಂದಿದ್ದಾರೆ ಎಂಬುದಾಗಿ ನೋಡುವಾಗ ಅವನಿಗೆ ಉಳಿದಂತ ಎಲ್ಲ ಜನರ ಮೇಲೆ ಏನಾಗ್ತದೆ, ನೋಡಿದ ತಕ್ಷಣ ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಅದರಲ್ಲಿ ಬೈಬಲ್ ಹೇಳ್ತಾರೆ, ಅದರಲ್ಲಿ ಒಬ್ಬನು ಮಾತ್ರ ಮದುವೆಯ ಮನೆಗೆ ಮದುವೆಯ ಬಟ್ಟೆಯನ್ನು ಹಾಕದೆ ಬಂದಿದ್ದಾನೆ. ಮದುವೆಯ ಬಟ್ಟೆ ಹಾಕದೆ ಬಂದಿದ್ದಾನೆ. ಅರಸನು ಆಳಿಗೆ ಹೇಳ್ತಾನೆ, ಆ ಸಮಯದಲ್ಲಿ ಸಿದ್ಧತೆ ಇಲ್ಲದೆ ಬಂದ ಈ ವ್ಯಕ್ತಿಯನ್ನು ಕೈಕಾಲು ಕಟ್ಟಿ ಅವನನ್ನು ಹೊರಕ್ಕೆ ಕತ್ತಲೆಗೆ ನೂಕಿರಿ ಎಂದು ಹೇಳ್ತಾನೆ. ಏನ್ ಹೇಳ್ತಾನೆ, ಬಹಳ ಸೀರಿಯಸ್ ಆದ ಮ್ಯಾಟರ್ ಬಂತು ಇಲ್ಲಿ. ಏನ್ ಹೇಳ್ತಾನೆ, ಅವರನ್ನು ಕೈಕಾಲು ಕಟ್ಟಿ ಅವರನ್ನು ಏನ್ ಮಾಡ್ಬೇಕು, ಕತ್ತಲೆಗೆ ನೂಕಿರಿ. ಮತ್ತೆ
ಅಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಆ ನೂಕಲ್ಪಟ್ಟ ಏನು ಹೇಳ್ತಾ ಇದ್ದಾನಂದ್ರೆ ಯೇಸು ಸ್ವಾಮಿ ಅದೊಂದು ನರಕವನ್ನು ಹೋಲಿಸಿ ಹೇಳ್ತಿದ್ದಾನೆ. ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣವು ಇರುತ್ತದೆ ಎಂಬುದಾಗಿ ಅಲ್ಲಿ ಕಡೆಗಳು ಓದ್ತೇವೆ. ಹೀಗೆ ಆತನು ಇದೆಲ್ಲ ಮಾತನಾಡಿದ ಮೇಲೆ ಹೀಗೆ ಹೇಳ್ತಾನೆ, ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಹಾಲೆಲೂಯಾ. ಇವತ್ತೊಂದು ಪರಲೋಕ ರಾಜ್ಯವನ್ನು ಯೇಸು ಸ್ವಾಮಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ? ಮದುವೆಯ ಮನೆಗೆ ಹೋಲಿಸ್ತಿದ್ದಾನೆ. ಅರಸನು ನಮ್ಮ ದೇವರಾಗಿದ್ದಾನೆ. ಆ ಮದುಮಗ ಯಾರು? ಯೇಸು ಆಗಿದ್ದಾನೆ. ಇವತ್ತು ನಮಗೆ ಗೊತ್ತಿದೆ, ನಮಗೊಂದು ದಿವಸ ಏನಾಗಿದೆ, ನಮ್ಮ ಈ ಸಭೆ ಮತ್ತು ಯೇಸುವಿನೊಂದಿಗೆ ಏನಾಗಿದೆ, ನಮ್ಮೊಂದು ನಿಶ್ಚಿತಾರ್ಥವಾಗಿದೆ. ಇವತ್ತು ನಮಗೆ ದೇವರು ಬಯಸುವಂಥದ್ದು ಪರಲೋಕ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ಬಯಸುವವನು, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವುಗಳಲ್ಲಿ ಇರಬೇಕಾದವನು, ಅವನು ಅದಕ್ಕೆ ಏನು ಮಾಡಬೇಕು? ಪ್ರಿಪೇರ್ ಆಗಿರಬೇಕು. ಪ್ರಿಪರೇಷನ್ ಒಂದಿಗೆ ಆತನು ಬರಬೇಕು. ಇವತ್ತು ನಾವು ಎಷ್ಟೋ ಸಾರಿ ಆಲಯಕ್ಕೆ ಬರುತ್ತೇವೆ, ಯಾವ ಪ್ರಿಪರೇಷನ್ ಇಲ್ಲದೆ ಬೆಳಿಗ್ಗೆ ಮಂಚದಿಂದ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಸೀದಾ ಚರ್ಚಿಗೆ ಬರುತ್ತೇವೆ. ಒಂದು 5 ನಿಮಿಷವೂ ಪ್ರಾರ್ಥನೆ ಮಾಡಿರುವುದಿಲ್ಲ. ಕೆಲವರಿದ್ದೇವೆ, ಎಲ್ಲರೂ ಅಲ್ಲ, ಕೆಲವು ನಾವಿದ್ದೇವೆ. ಪ್ರಿಯ ದೇವಚನರೇ, ಇವತ್ತು ದೇವರು ನಮ್ಮಿಂದ ಬಯಸುವಂಥದ್ದು ನಾವು ಪ್ರಿಪರೇಷನ್ ಒಂದಿಗೆ ಯಾವಾಗಲೂ ರೆಡಿಯಾಗಿರಬೇಕೆಂಬುದಾಗಿ. ಹಾಲೆಲೂಯಾ. ದೇವರ ರಾಜ್ಯ, ಪರಲೋಕ ರಾಜ್ಯವು ಅದು ಸುಮ್ಮನೆ ಸಿಗುವುದಿಲ್ಲ. ನೀವು ಯೇಸು ಸ್ವಾಮಿಯ ಪರಲೋಕ ರಾಜ್ಯದ ಕುರಿತು ಒಂದೊಂದು ಸಾಮ್ಯವನ್ನು ಹೇಳುವಾಗ ಅದರಲ್ಲಿ ಎಷ್ಟು ಭಯಂಕರವಾದಂಥ ಗುಡಾರ್ಥಗಳು ಅಡಕವಾಗಿದೆ. ನಾವೆಲ್ಲರೂ ಇವತ್ತು ದಿನಗಳಲ್ಲಿ ಬಹಳ ಈ ಪರಲೋಕ ರಾಜ್ಯದ ಕುರಿತು, ಯೇಸುವಿನ ಕುರಿತು, ಅಲ್ಲಿಗೆ ತಲುಪುವಂಥ ವಿಷಯದ ಕುರಿತು ನಾವು ಬಹಳ ಲೈಟ್ ಆಗಿ ತೆಗೆದುಕೊಳ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ತನ್ನ ಒಂದೊಂದು ಸಾಮ್ಯದಲ್ಲಿ ಪರಲೋಕ ರಾಜ್ಯದ ಕುರಿತು ಮಾತನಾಡುವಾಗ ಬಹಳ ಗಂಭೀರವಾದ ಸಂಗತಿಗಳನ್ನು ಆತನು ಮಾತನಾಡುತ್ತಾನೆ. ಅಲ್ಲಿ ತಲುಪಬೇಕಾದರೆ ಈ ರೀತಿಯಾಗಿರಬೇಕು. 10 ಕನ್ಯೆಯರ ಬಗ್ಗೆ ಮಾತನಾಡುತ್ತಾನೆ. ಅವ್ರ 10 ಕನ್ಯೆಯರ ಬಗ್ಗೆ ಮಾತನಾಡುವಾಗ ಅವರಲ್ಲಿ ಪವಿತ್ರಾತ್ಮವಿರಲಿಲ್ಲ. ಪವಿತ್ರಾತ್ಮನ ತೋರಿಸ್ತದೆ. ಆ ಪವಿತ್ರಾತ್ಮ ಕಳೆದುಕೊಂಡಿದ್ದಾರೆ. ಅದರ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಪವಿತ್ರಾತ್ಮನ ಬಗ್ಗೆ ಅವರಿಗೆ ನೆಗ್ಲೆಕ್ಟ್ ಆಯಿತು. ಅಂದರೆ ಎಣ್ಣೆಯ ಬಗ್ಗೆ ನೆಗ್ಲೆಕ್ಟ್ ಇತ್ತು. 10 ಆರತಿಗಳಿದೆ. ಅದರಲ್ಲಿ ಬುದ್ಧಿವಂತ ಹೆಣ್ಣು ಮಕ್ಕಳು ಅವರೇನ್ ಮಾಡ್ತಾರೆ, ತಮ್ಮ ಆರತಿಗಳನ್ನು ಹಿಡ್ಕೊಳ್ತಾರೆ. ಅದರಲ್ಲಿ ಸರಿಯಾಗಿ ಎಣ್ಣೆಯನ್ನು ತುಂಬಿಸಿಕೊಂಡು ಮೊದಲಿಂಗನನ್ನು ಅವರು ಎದುರು ನೋಡ್ತಾ ಇದ್ದಾರೆ. ಇನ್ನೂ 5 ಜನರು ನಾವು ಓದುತ್ತೇವೆ, ಅವರು ಬಹಳ ರಿಲ್ಯಾಕ್ಸ್ ಮಾಡಿಕೊಂಡಿದ್ದಾರೆ. ಒಂದು ಮೊದಲಿಂಗನು ಬಂದ ಮೇಲೆ ಸಾಕು, ನಾವು ಏನ್ ಮಾಡೋಣ, ನಾವು ಅದಕ್ಕೆ ಎಣ್ಣೆಯನ್ನು ತುಂಬಿಸಿಕೊಂಡು. ದೇವರು ಬಯಸಿದೇನು? ಆ ದೀಪಗಳು ಯಾವಾಗಲೂ ಉರಿತಾ ಇರಬೇಕು ಎಂಬುದಾಗಿ, ಆ ಆರತಿಗಳು ಯಾವಾಗಲೂ ಫೈರ್ ಇಗ್ನೈಟ್ ಆಗಿರಬೇಕೆಂಬುದಾಗಿ ದೇವಸ್ವಾಮಿ ಬಯಸಿದನು. ಅದಕ್ಕೋಸ್ಕರ ಆ ಸಾಮ್ಯವನ್ನು ಹೇಳ್ತಾನೆ. ಆದರೆ 5 ಜನ ಕನ್ಯೆಯರಲ್ಲಿ ಏನು ಉರಿತಾ ಇಲ್ಲ, ಎಣ್ಣೆ ಇಲ್ಲ, ಎಣ್ಣೆ ಖಾಲಿಯಾಗಿದೆ, ಪವಿತ್ರಾತ್ಮನಿಲ್ಲ, ಪವಿತ್ರಾತ್ಮನ ಬಲ ಅವರಲ್ಲಿ ಇಲ್ಲದಂಥ ಪರಿಸ್ಥಿತಿ. ಪ್ರಿಯ ದೇವಜನರೇ, ಇವತ್ತು ಪರಲೋಕ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ಬಯಸುವ ನಾವೆಲ್ಲರೂ ಇಲ್ಲಿದ್ದೇವೆ. ಆದರೆ ಯೇಸು ಸ್ವಾಮಿ ನಮ್ಮಿಂದ ಬಯಸುವಂಥದ್ದು, ಹಾಲೆಲೂಯಾ, ಕರೆಯಲ್ಪಟ್ಟವರು ಬಹುಜನ ಇದ್ದಾರೆ, ಆದರೆ ಆಯಲ್ಪಟ್ಟವರು ಇಲ್ಲಿ 2 ಗುಂಪುಗಳನ್ನು ನಮಗೆ ದೇವರು ಯೇಸು ಸ್ವಾಮಿ ತಿಳಿಯಪಡಿಸ್ತಾನೆ. ಮೊದಲು ಕರೆಯಲ್ಪಟ್ಟವರು, ಆಮಂತ್ರಿಸಲ್ಪಟ್ಟವರು ಇದ್ದರು. ಯಾರೆಲ್ಲ? ಮೋಸ್ಟ್ಲಿ ಅವರು ಆಗಿನ ದಿನಗಳಲ್ಲಿ ಒಳ್ಳೆ ಅರಸನಿಗೆ ಬಹಳ ಪರಿಚಯವಾದಂಥ ಜನರಿದ್ದರಿರ್ಬೋದು. ಅವರ ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಜನರು, ಒಳ್ಳೆ ದೊಡ್ಡ ದೊಡ್ಡ ಹೊಲ ಇದ್ದಂಥ ಜನರಾಗಿರ್ಬೋದು. ಇವರಿಗೆಲ್ಲ ಕರೆ ಕಳಿಸ್ತಾನೆ. ಆದರೆ ಅವರು ಅರಸನ ಆ ಕರೆಗೆ ಏನು ಮಾಡುವುದಿಲ್ಲ, ಅವರು ಹೋಗೊಡುವುದಿಲ್ಲ. ಬನ್ನಿ ಎಂಬುದಾಗಿ, ಪ್ರಾರ್ಥನೆಗೆ ಬನ್ನಿ. ಅದನ್ನೇ ಇವತ್ತಿನ ಅರ್ಥದಲ್ಲಿ ತೆಗೆದುಕೊಳ್ಳುವುದಾದರೆ ಪ್ರಾರ್ಥನೆಗೆ ಬನ್ನಿ, ಆರಾಧನೆಗೆ ಬನ್ನಿ ಎಂಬುದಾಗಿ ಹೇಳುವಾಗ ಅವರು ಏನು ಮಾಡ್ತಾರೆ, ನನಗೆ ಕೆಲಸವಿದೆ, ನನಗೆ ಅಲ್ಲಿ ಹೋಗಲಿಕ್ಕಿದೆ, ಇಲ್ಲಿ ಹೋಗಲಿಕ್ಕಿದೆ. ಇಲ್ಲಿಯ ಜನರು ಅದನ್ನೇ ಮಾಡಿದರು. ಅವ್ರು ಏನು ಮಾಡ್ತಾರಂತೆ, ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ನೀವು ಊಟಕ್ಕೆ ಅವರು ಹೀಗೆ, ನೀವು ಊಟಕ್ಕೆ ಹೇಳಿ ಕೊಂಡವರ ಬಳಿಗೆ ಹೋಗಿ, ಈಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮನೆಯ ಊಟಕ್ಕೆ ಬನ್ನಿರೆಂದು ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಅರಸನೇನು ಮಾಡ್ತಾನೆ, ಆಳುಗಳನ್ನು ಕಳಿಸ್ತಾನೆ. ಆದರೆ ಆ ಆಳುಗಳು ಅವರ ಹತ್ರ ರೀಚ್ ಆಗಿ ಅವರ ವಿಷಯ ಹೇಳುವಾಗ ಅವ್ರು ಏನು ಮಾಡ್ತಾರಂತೆ, 5ನೇ ವಚನದಲ್ಲಿ, ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟನು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು.
ಇದೇ ರೀತಿಯಾದಂಥ ಪರಿಸ್ಥಿತಿ ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ನಾವು ಕಾಣ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಇವತ್ತು ದೇವ ಮಕ್ಕಳಾಗಿದ್ದುಕೊಂಡು, ದೇವ ಜನರಾಗಿದ್ದುಕೊಂಡು, ಇವತ್ತು ದೇವರು ಬಯಸುವಂಥ ಸಂಗತಿ ಏನಂತ ಹೇಳಿದರೆ, ನಾವು ಆ ಪರಲೋಕ ರಾಜ್ಯವನ್ನು ಸೇರುವುದಕ್ಕೋಸ್ಕರ ಏನಾಗಿರಬೇಕು, ಸಿದ್ಧರಾಗಿರಬೇಕು. ಎವ್ರಿ ಟೈಮ್, ಎವ್ರಿ ಮೂಮೆಂಟ್. ನಾವು ಹಣಜಿ ನಮಗೆ ಗೊತ್ತಿದೆಯಲ್ಲ, ಹಣತೆಯಲ್ಲಿ ನಾವು ದೀಪವನ್ನು ಹಾಕಿ ನಾವು ಓಪನ್ ಪ್ಲೇಸಲ್ಲಿ ಇಟ್ಟರೆ ಒಂದು ಸಣ್ಣ ಗಾಳಿ ಬಂದರೆ ಏನಾಗ್ತದೆ, ಆರಿ ಹೋಗ್ತದೆ. ನೀರಿನ ಮೇಲಿರೋ ಗುಳ್ಳೆ ಎಂಬುದಾಗಿ ನಮ್ಮ ಜೀವನವನ್ನು ನಾವು ಹೋಲಿಸಿಕೊಳ್ಳುತ್ತೇವೆ. ಬೈಬಲ್ ಹೇಳ್ತದೆ, ನಾವು ಬೆಳಗ್ಗೆ ಅರಳಿ ಬಾಡುವಂಥ ಹೂವಿಗೆ ಸಮಾನ ಎಂಬುದಾಗಿ ನಮ್ಮನ್ನು ಬೈಬಲು ನಮ್ಮ ಜೀವನವನ್ನು ವಿವರಿಸುತ್ತದೆ. ಇವತ್ತು ಪ್ರಿಯ ದೇವಜನರೇ, ನಾವು ಈ ರೀತಿಯಾಗಿರುವಾಗ ನಾವು ದೇವ ಮಕ್ಕಳಾಗಿ ನಾವು ಎಷ್ಟು ನಾವು ದೇವರನ್ನು ನಾವು ತಿರಸ್ಕರಿಸಿ ನಾವು ಜೀವಿಸುವಂಥದ್ದು. ಪ್ರಿಯ ದೇವಜನರೇ, ನಾವು ಒಂದು ವೇಳೆ ದೇವರ ಮಕ್ಕಳಾಗಿ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಆದರೆ ಕಾಪಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು, ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೋಸ್ಕರ ಪ್ರಿಯ ದೇವ ಯೇಸು ಸ್ವಾಮಿ ತನ್ನ ಜನರಿಗೆ ಹೇಳ್ತಾನೆ, ಕರೆಯಲ್ಪಟ್ಟವರು ಬಹು ಜನ, ತುಂಬ ಜನರನ್ನು ಅರಸನು ಕರೆದಿದನು. ಆದರೆ ಲಾಸ್ಟಿಗೆ ಆಯಲ್ಪಟ್ಟವರೇ ಯಾರಾದರೂ? ರಸ್ತೆಯಲ್ಲಿ ಬೀದಿಲಿ ಹೋಗುವ ಜನರು. ಅವರು ಬಂದು ಏನು ಮಾಡ್ತಾರೆ? ಊಟ ಮಾಡ್ತಾರೆ. ಅರಸನಂತ್ಯ ಅತಿ ಒಳ್ಳೆಯ ಭೋಜನವನ್ನು ಯಾರು ಊಟ ಮಾಡ್ತಾರೆ ಅವತ್ತು? ಅವರು ಯಾರು ಪ್ರಿಪೇರ್ ಆಗಿ ಮದುವೆ ಮನೆಗೆ ಮದುವೆ ಡ್ರೆಸ್ಸಿನೊಂದಿಗೆ ಯಾರು ಬಂದಿರ್ತಾರೋ ಅವರು ಲಾಸ್ಟಿಗೆ ಊಟ ಮಾಡಿ ತೃಪ್ತಿಯಾಗಿ ಹೋಗುತ್ತಾರೆ. ಇವತ್ತು ನಾವು ಪ್ರಿಪೇರ್ ಆಗಿರಬೇಕು ಎಂಬುದಾಗಿ ಇವತ್ತು ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ಇವತ್ತು ಆತನ ಹಲ್ಲೆಲೂಯಾ ವಿವಾಹ ನಿಶ್ಚಿತಗೊಂಡಂಥ ನಾವು ಕ್ರಿಸ್ತನೊಂದಿಗೆ ಒಂದು ರೀತಿಯ ವಿವಾಹವಾಗಲಿಕ್ಕಿದೆ. ಇವತ್ತು ಆ ವಿವಾಹಕ್ಕೆ ನಾವೆಲ್ಲರೂ ಏನಾಗಿರಬೇಕು? ಸಿದ್ಧಗೊಂಡಂಥ ಮೊದಲ ಗಿತ್ತಿ ನಾವಾಗಬೇಕು. ಯೇಸು ಸ್ವಾಮಿ ಏನಾಗಿದ್ದಾನೆ? ಮೊದಲಿಂಗನು. ಬೈಬಲ್ ಹೇಳ್ತದೆ, ಸಭೆಯು ಮೊದಲಗಿತ್ತಿಯಾಗಿದೆ ಎಂಬುದಾಗಿ. ಇವತ್ತು ಮೊದಲಗಿತ್ತಿಯಾದ ಸಭೆಯು ಏನಾಗಿರಬೇಕು? ಮೊದಲಿಂಗನ ಎದುರು ನೋಡಲಿಕ್ಕೆ ಪ್ರಿಪೇರ್ ಆಗಿರಬೇಕು. ಹಲ್ಲೆಲೂಯಾ, ಪ್ರಿಪೇರ್ ಆಗಿರಬೇಕು. ನೀವು ಪ್ರಿಪೇರ್ ಆಗಿ ಹೋದರೆ ಹಲ್ಲೆಲೂಯಾ, ನಾವು ಆತನೊಂದಿಗೆ ನಾವು ವಿವಾಹವಾಗುವಂಥದ್ದು, ಅಂದರೆ ಪರಲೋಕ ರಾಜ್ಯವನ್ನು ಸೇರೋದು ಅಸಾಧ್ಯವೆಂಬುದಾಗಿ ಇಲ್ಲಿ ದೇವರು ನಮಗೆ ತಿಳಿಯಪಡಿಸ್ತಾನೆ. ಪ್ರಿಯರೇ, ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ಕರೆಯಲ್ಪಟ್ಟವರು ಬಹಳ ಜನರಿದ್ದಾರೆ, ತುಂಬ ಜನಕ್ಕೆ ನಾವು ಆಮಂತ್ರಣ ಕೊಡ್ತೇವೆ, ಆದರೆ ಆಯಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ. ಹಾಗಾಗಿ ಹೌದು, ನಾವು ಯಾವ ಕ್ಯಾಟಗರಿಯಲ್ಲಿ ಬರಬೇಕು? ಕರೆಯಲ್ಪಟ್ಟವರ ಕ್ಯಾಟಗರಿಯಲ್ಲಿ ಬರಬೇಕಾ? ಆಯಲ್ಪಟ್ಟವರ ಕ್ಯಾಟಗರಿಯಲ್ಲಿ ಬರಬೇಕಾ? ನಾವೆಲ್ಲರೂ ಆಯಲ್ಪಟ್ಟವರ ಕ್ಯಾಟಗರಿಯಲ್ಲಿ ಬರಬೇಕು. ಹಲ್ಲೆಲೂಯಾ, ನಾವು ಕರ್ತನಿಂದ ಪಟ್ಟಿರಬೇಕು. ಆಯಲ್ಪಟ್ಟವರನ್ನು ಮಾತ್ರ ದೇವರು ಏನು ಮಾಡ್ತಾನಂತೆ? ತನ್ನ ಮೊದಲಿಂಗನ ಆ ವಿಶೇಷವಾದಂಥ ಆ ಭೋಜನದಲ್ಲಿ ನಮ್ಮನ್ನು ಸೇರಿಸುವನಾಗಿದ್ದಾನೆ. ನಾವು ಪೌಲನ ಬಗ್ಗೆ ನಮಗೆ ಗೊತ್ತಿದೆ. ನಾವು ಪ್ರತಿ ವಾರ ಪೌಲನ ವಿಷಯವಿಲ್ಲದೆ ನಾವೇನು ಮಾಡೋದಿಲ್ಲ, ಆರಾಧನೆ ಪ್ರಸಂಗಗಳನ್ನು ಮಾಡೋದಿಲ್ಲ. ಪೌಲನ ಬಗ್ಗೆ ನಾವು ನೋಡುವಾಗ ಪೌಲನನ್ನು ನಾವು ನೋಡುತ್ತೇವೆ, ಆತನೊಬ್ಬ ಸಭೆಯ ಹಿಂಸಕನಾಗಿದ್ದನು. ಪೌಲನು ಸಭೆಯ ಹಿಂಸಕನು. ಆತನು ಎಲ್ಲರಿಗೂ ಹಿಂಸೆಯನ್ನು, ಅಂದರೆ ಯೇಸು ಸ್ವಾಮಿಯನ್ನು ಯಾರೆಲ್ಲ ಆಗಿನ ಕಾಲದಲ್ಲಿ ನಂಬಿದ್ದರೋ ಅವರನ್ನೆಲ್ಲರನ್ನು ಹಿಡಿದು ಹೊಡೆದು ಹಿಂಸಿಸುವಂಥ, ಸಾಯಿಸುವಂಥ ಟಾಸ್ಕ್ ಅವನಿಗೇನಾಗಿತ್ತು? ರೋಮನ್ ಸಾಮ್ರಾಜ್ಯದಿಂದ ಅವನಿಗೇನಾಗಿತ್ತು? ಸಿಕ್ಕಿತ್ತು. ಅವನೊಬ್ಬ ಅಧಿಕಾರಿ ಆಗಿದ್ದನು. ಅಧಿಕಾರಿಯಾದಂಥ ಪೌಲನು ಅವನು ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಯಾರು ಯೇಸುವಿನ ಬಗ್ಗೆ ಹೇಳುತ್ತಾರೋ ಎಂಬುದಾದಂಥ ಕಿವಿಯುಳ್ಳವನಾಗಿ ಹೋಗುತ್ತಾ ಇದ್ದನು. ಯಾರಾದರೂ ಸಿಕ್ಕಿದರೆ ಇಮಿಡಿಯೇಟ್ಲಾಗಿ ಅವರನ್ನು ಏನು ಮಾಡ್ತಾ ಇದ್ದವನು? ಅವರನ್ನು ಪನಿಷ್ಮೆಂಟ್ ಕೊಡುವಂಥ, ಅವನನ್ನು ಹಿಡಿದು ಶಿಕ್ಷಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಯಾರ್ದಾಗಿತ್ತು? ಪೌಲನಾಗಿತ್ತು. ಅವನ ಹಿಂದಿನ ಹೆಸರು ಸೌಲ ಎಂಬುದಾಗಿ. ಸೌಲನಾಗಿದ್ದಾಗ ಈ ಎಲ್ಲ ಕೆಲಸವನ್ನು ಮಾಡುತ್ತಾ ಇದ್ದನು. ಪ್ರಿಯ ದೇವಜನಲ್ಲಿ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಪೌಲನ ಬಗ್ಗೆ ದೇವರು ಹೀಗೆ ಹೇಳುತ್ತಾನೆ. 9:15, ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸರಿಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಇಂಥ ಒಬ್ಬ ವ್ಯಕ್ತಿಯನ್ನು ದೇವರು ಏನು ಮಾಡ್ತಾನೆ? ಆರಿಸಿಕೊಳ್ತಾನಂತೆ. ಹಲ್ಲೆಲೂಯಾ, ಎಂಥ ವ್ಯಕ್ತಿ ಆತನು! ನಮಗೆ ಆತನ ಚರಿತ್ರೆ 9ನೇ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನದಿಂದ ಓದುತ್ತಾ ಹೋಗುವಾಗ ಗೊತ್ತಾಗ್ತದೆ. ಅಲ್ಲಿ ದೇವರು ತಾನೇ ಪರಲೋಕದಿಂದ
ಏನ್ ಹೇಳ್ತಾನೆ? ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂಬುದಾಗಿ ವಾಣಿಯಾಗುವುದನ್ನು ನಾವು ಓದುತ್ತೇವೆ. ಅಂದರೆ ಅವನ ಅತ್ತ ಕ್ರೂರಿಯಾದ ವ್ಯಕ್ತಿ, ಯೇಸುವಿನ ಜನರನ್ನು, ಯೇಸುವಿನ ಅನುಯಾಯಿಗಳನ್ನು, ಶಿಷ್ಯರನ್ನು ಅವನು ಹಿಂಸಿಸುತ್ತಿದ್ದಂಥ ವ್ಯಕ್ತಿ ಪರಲೋಕದಿಂದ ವಾಣಿಯಾಗುವಷ್ಟು ಕ್ರೂರ ವ್ಯಕ್ತಿ ಆಗಿದ್ದನು. ಪರಲೋಕದಿಂದ ದೇವರು ತಾನೇ ಸ್ವತಃ ಮಾತನಾಡುವಂಥ ಒಬ್ಬ ಮಾತು, ಅಂದರೆ ಯಾಕೆ ಹಿಂಸೆ ಪಡಿಸ್ತಿ ಎಂಬುದಾಗಿ ಕೇಳುವಂಥ ಒಬ್ಬ ವ್ಯಕ್ತಿ. ಇವತ್ತು ನಾವೇನಾದ್ರು ತಪ್ಪು ಮಾಡಿದರೆ ನಮಗೆ ಪೊಲೀಸ್ಗಳು ಕೇಳ್ತಾರೆ, ಯಾಕೆ ನೀನು ಮಾಡಿದ್ದಿ ಎಂಬುದಾಗಿ. ಆದರೆ ಅವತ್ತು ದೇವರು ತಾನೇ ತನ್ನ ಜನರಿಗೋಸ್ಕರ ಪರಲೋಕದಿಂದ ಮಾತನಾಡುತ್ತಾನೆ. ಯಾಕೆ ನನ್ನ ಜನರಿಗೆ ಹಿಂಸೆ ಪಡಿಸುತ್ತಿ, ನನ್ನ ಜನರಿಗೆ ತೊಂದರೆಯನ್ನು ಕೊಡುತ್ತಿ ಎಂಬುದಾಗಿ. ಅಂಥ ಹಿಂಸಕನಾದಂಥ ಅವನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದೆಂಬುದಾಗಿ ಸ್ವಾಮಿ ಅವನಿಗೆ ಅಲ್ಲಿಂದ ವಾಣಿಯ ಸ್ವರ ಕೇಳ್ತದೆ. ಹೀಗೆ ಅವನು ಹೇಳುವಂಥ ಸಮಯದಲ್ಲಿ ಆತನು ಮೇಲಕ್ಕೆ ನೋಡುವಾಗ, ಕಣ್ಣುಗಳನ್ನೆತ್ತಿ ನೋಡುವಾಗ, ಎಲ್ಲಿಂದ ಸ್ವರ ಬರ್ತಾ ಉಂಟೆಂಬುದಾಗಿ ನೋಡುವಾಗ ಅವನ ಕಣ್ಣುಗಳೇನಾಗ್ತದೆ? ಸಂಪೂರ್ಣ ಕುರುಡಾಗ್ತದೆ. ಅವನು ತನ್ನ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾನೆ. ಹೀಗೆ ಆತನು ಕೆಲವು ದಿನಗಳು ಆತನು ಕುರುಡನಾಗಿ ಏನು ಮಾಡ್ತಾನೆ? ನಡೆದಾಡುವುದನ್ನು ನೋಡುತ್ತೇವೆ. ಅವನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಜನರಿದ್ದರು. ಹೀಗೆ ಅವನ ಅಧಿಕಾರಿಯಾದ ನಿಮಿತ್ತವಾಗಿ ಆತನಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದರ ಮಧ್ಯದಲ್ಲಿ ಒಬ್ಬ ಅನನೀಯನೆಂಬ ಒಬ್ಬ ವ್ಯಕ್ತಿಯನ್ನು ದೇವರು ಉಪಯೋಗಿಸಿ ಈ ಪೌಲನಿಗೆ ಕಣ್ಣು ಬರುವ ಹಾಗೆ ಮಾಡುತ್ತಾನೆ. ಅನನೀಯನು ನಾವು ನೋಡುವಾಗ, ನಾನು ಕೆಲವು ಸಾರಿ ಹೇಳಿದ್ದೇನೆ, ಅನನೀಯನು ಒಬ್ಬ ಲೇಮ್ಯಾನ್, ಅವನೊಬ್ಬ ಅಪೋಸ್ತಲನಾಗಿರಲಿಲ್ಲ. ಆದರೆ ದೇವರನ್ನು ಪ್ರೀತಿಸುವಂತ, ಯೇಸುವನ್ನು ಪ್ರೀತಿಸುವ ಒಬ್ಬ ದೇವ ಭಕ್ತನಾಗಿದ್ದನು. ಈ ಅನನೀಯನ ಮುಖಾಂತರವಾಗಿ ದೇವರು ಅವನಿಗೆ ಹೇಳ್ತಾನೆ, ಪೌಲನಿಗೆ ಹೇಳ್ತಾನೆ, ಅನನೀಗೆ ಹೇಳ್ತಾನೆ. ಪೌಲನಿಗೆ ಹೇಳುವಂಥ ಸಮಯದಲ್ಲಿ ಅನನೀಯ ಒಬ್ಬ ವ್ಯಕ್ತಿ ಸಿಗುತ್ತಾನೆ. ಅವನು ನಿನಗೇನು ಮಾಡ್ತಾನೆ? ನಿನ್ನ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ನಿನಗೆ ಕಣ್ಣುಗಳು ಬರುತ್ತದೆ ಎಂಬುದಾಗಿ. ಅದೇ ಅನನೀಗೆ ಹೇಳ್ತಾನೆ, ಈ ರೀತಿಯಾಗಿ ಒಬ್ಬ ಸೌಲನಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಿನ್ನ ಬಳಿಗೆ ಬರುತ್ತಾನೆ. ಅದು ಬರುತ್ತಾನೆ ಎಂಬುದಾಗಿ ಹೇಳುವಾಗಲೇ ಈ ಅನನೀಯನಿಗೆ ಹೆದರಿಕೆ ಉಂಟಾಗ್ತದೆ. ಸೌಲನ್ ಎಂಬುದಾಗಿ ಅಂದರೆ ಅವಾಗ ನಾವು ಇವತ್ತಿನ ದಿನಗಳಲ್ಲಿ ನಾವು ಕೇಳುತ್ತಿರುವಂಥ ದಾವೂದ್ ಇಬ್ರಾಹಿಂ ಹಾಗೆಲ್ಲ ಅವನಿಗೆ ಅನಿಸಿರಬೇಕು. ಈ ದಾವೂದ್ ಇಬ್ರಾಹಿಂ ನಾವು ಹೆಸರು ಹೇಳಿದಾಗ ನಮ್ಮ ಮನೆಗೆ ಬರ್ತಿದ್ದಾನೆ ಹೇಳಿದ ನಾವು ಭಯ ಕೊಡ್ತೇವೆ, ಹೌದಲ್ಲ? ಅವನು ಒಂದು ದೊಡ್ಡ ಡಾನ್. ಅದೇ ರೀತಿಯಾಗಿ ಪೌಲನ ಹೆಸರು ಕೇಳಿದ ತಕ್ಷಣ ಇವನೆಂಥ ಹಿಂಸಕನು, ಇವನೊಬ್ಬ ಡಾನ್ ನನ್ನ ಮನೆಗೆ, ನಾನು ಅವನ ಮೇಲೆ ಕೈ ಇಟ್ಟು ಅವನಿಗೆ ಪ್ರಾರ್ಥಿಸಬೇಕಂತೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ ಎಂಬುದಾಗಿ ಅವನು ಭಯಗೊಳ್ಳುತ್ತಾನೆ. ಆದರೆ ನಾವು ನೋಡ್ತೇವೆ ಆತನು ಈ ಹಿಂಸಕನು ಬರುವಂಥ ಸಮಯದಲ್ಲಿ, ಅಂದರೆ ಸೌಲನು ಬರುವಂಥ ಸಮಯದಲ್ಲಿ ಧೈರ್ಯಗೊಂಡು ಆತನು ದೇವರ ಮಾತಿಗೆ ವಿಧೇಯನಾಗಿ ಅವನು ಸೌಲನ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡುತ್ತಾನೆ. ವಾಕ್ಯದಲ್ಲಿ ಓದುತ್ತೇವೆ, ಹಲ್ಲೆಲೂಯಾ. ಅನನೀಯನು ಹೊರಟ ಮನೆಯೊಳಗೆ ಹೋಗಿ ಅವನ ಮೇಲೆ ಕೈಗಳನ್ನಿಟ್ಟು, ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣುಗಳು ಕಾಣಿಸಿದವು. ಅವನು ಎದ್ದು ದೀಕ್ಷಾಸನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿಕೊಂಡನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಂಥ ಸಂಗತಿ, ಯೇಸು ಸ್ವಾಮಿ ಯಾರನ್ನು ಆರಿಸಿಕೊಳ್ತಾನೆ? ಸೌಲನನ್ನು, ಅಂದರೆ ಹಿಂಸಕನನ್ನು ಆತನು ಆರಿಸಿಕೊಳ್ತಾನೆ. ಯಾವುದಕ್ಕೋಸ್ಕರ? ತನ್ನ ಹೆಸರನ್ನು ತಿಳಿಯಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಂಥ ಸೌಲನ ಜೀವಿತ ಇವತ್ತು ಎಷ್ಟೋ ನಮ್ಮೆಲ್ಲರ ಜೀವಿತಗಳನ್ನು ಹೋಲುವಂಥದ್ದಾಗಿದೆ, ಹೌದಲ್ಲ? ಸೌಲನ ಪಾಸ್ಟ್ ಲೈಫ್ ನಮ್ಮ ಜೀವಿತಕ್ಕೆ ನಾವು ಹೋಲಿಸಿದರೆ ಅದು ಎಷ್ಟೋ ಮ್ಯಾಚ್ ಆಗುತ್ತದೆ. ಯಾಕೆಂದರೆ ಆತನೊಬ್ಬ ದೇವರನ್ನು ತಿರಸ್ಕರಿಸುವಂಥ ವ್ಯಕ್ತಿ, ಯೇಸುವನ್ನು ತಿರಸ್ಕರಿಸಿದ್ದ ವ್ಯಕ್ತಿ. ನಾವು ಸಹ ಎಷ್ಟೋ ಸಾರಿ ನಾವು ಯೇಸುವನ್ನು ತಿರಸ್ಕರಿಸಿದವರಾಗಿದ್ದೆವು. ಯಾವಾಗ? ನಮ್ಮ ಹಳೆಯ ಜೀವಿತದ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ. ಅಂದರೆ ಅವನಿಗೊಂದು ಪಾಸ್ಟ್ ಲೈಫ್ ಇತ್ತು, ಬಿಫೋರ್ ಕ್ರೈಸ್ಟ್ ಲೈಫ್ ಮತ್ತು ಆಫ್ಟರ್ ಕ್ರೈಸ್ಟ್ ಲೈಫ್. ಹಲ್ಲೆಲೂಯಾ. ದೇವರು ಎರಡು ರೀತಿಯ ಜೀವಿತವನ್ನು ಹಲ್ಲೆಲೂಯಾ ನಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಬಿಫೋರ್ ಕ್ರೈಸ್ಟ್ ನೀವೇನಾಗಿದ್ದೀರಿ ಅದು ಹಲ್ಲೆಲೂಯಾ ದೇವರು ಅದು ನಮ್ಮನ್ನು ಪ್ರಿಪೇರ್ ಮಾಡುತ್ತಾನೆ. ಎಷ್ಟೋ ಸಾರಿ ಬಿಫೋರ್ ಕ್ರೈಸ್ಟ್ ಲೈಫ್, ಯೇಸು ನಂಬುಕ್ಕಿಂತ ಮುಂಚೆಯೇ ಒಂದು ಜೀವಿತ, ಮತ್ತು ಯೇಸು ಕ್ರಿಸ್ತನ ನಂಬಿದ ನಂತರ. ಇಲ್ಲಿ ಯೇಸು ಸ್ವಾಮಿ ಮಾತನಾಡುವಂಥ ಸಂಗತಿ ಏನು ಹೇಳ್ತಾರೆ? ಇವನು ಬಿಫೋರ್ ಲೈಫ್ ಬಗ್ಗೆ ಮಾತನಾಡುತ್ತಾ ಇಲ್ಲ, ಆಫ್ಟರ್ ಲೈಫ್. ಇವನು ನಾನು ಆರಿಸಿಕೊಳ್ತಾ ಇದ್ದೇನೆ, ಆರಿಸಿಕೊಂಡು ಇವನು ನನ್ನ ಹೆಸರನ್ನು ಈ ಭೂಮಿಯ ಮೇಲೆ ತಿಳಿಸುವಂಥ ವ್ಯಕ್ತಿಯನ್ನಾಗಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು
ದೇವರು ನಮ್ಮನ್ನು ಸಹ ಎಲ್ಲರನ್ನು ಆರಿಸಿಕೊಂಡಿದ್ದ. ನಾವು ಯಾರು ಸಹ ಸುಮ್ಮನೆ ಯಾರು ಚರ್ಚಿನಲ್ಲಿ ಅಥವಾ ದೇವರ ರಕ್ಷಣೆ ಅನುಭವದಲ್ಲಿ ನಾವಿಲ್ಲ. ದೇವರ ಒಂದು ಯೋಜನೆ ಇದೆ. ಆತನು ಆರಿಸಿಕೊಂಡಿದ್ದಾನೆ, ಒಂದು ಉಪಕರಣವಾಗಿ ನಾವು ಆರಿಸಿಕೊಂಡಿದ್ದಾನೆ, ಸಾಧನವಾಗಿ ಆರಿಸಿಕೊಂಡಿದ್ದಾನೆ. ಇವತ್ತು ನಾವೆಲ್ಲರೂ ಸಹ ಪ್ರತಿಯೊಬ್ಬರು ಆರಿಸಿಕೊಂಡವರಾಗಿರಬೇಕು. ಆರಿಸಿಕೊಂಡ ನಿಶ್ಚಿತೆ ನಮಗಿರಬೇಕು. ಆರಿಸಿಕೊಂಡವನು ನಿಯಮದ ಪ್ರಕಾರವಾಗಿ ಏನು ಮಾಡಬೇಕು? ಜೀವಿಸಬೇಕು. ಆರಿಸಿಕೊಂಡವನು ಕ್ರಮವಾಗಿರಬೇಕು. ಆರಿಸಿಕೊಂಡವನು ವಿಧೇಯನಾಗಿರಬೇಕು. ಆರಿಸಿಕೊಂಡವನು ಸಿದ್ಧತೆ ಹೊಂದಿಗಿರಬೇಕು. ಆರಿಸಿಕೊಂಡವನು ಕೊಟ್ಟ ಜವಾಬ್ದಾರಿಯನ್ನು ಮಾಡುವವನಾಗಿರಬೇಕು. ಪ್ರಿಯರೇ, ಹಾಲೆಲೂಯಾ. ನಿಮ್ಮ ಪಾಸ್ಟ್ ಲೈಫ್, ಬಿಫೋರ್ ಕ್ರೈಸ್ಟ್ ಲೈಫ್ ದೇವರು ನಿಮ್ಮನ್ನು ಕೇಳ್ತಾ ಇಲ್ಲ. ಆಫ್ಟರ್ ಕ್ರೈಸ್ಟ್ ಲೈಫ್, ಯೇಸುವನ್ನು ಅಕ್ಸೆಪ್ಟ್ ಮಾಡಿದ ನಂತರದ ಜೀವನವೇ ಅತಿ ಪ್ರಾಮುಖ್ಯವಾದ ಜೀವನವಾಗಿದೆ. ಹಾಲೆಲೂಯಾ. ಯೇಸು ಸ್ವಾಮಿ ನೀವು ಕಂಡುಕೊಂಡಿದ್ದೀರಿ. ಯೇಸು ಸ್ವಾಮಿನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇದ್ದ ಜೀವನ ಒಂದು ಬದಲಾವಣೆ ಬಂದಾಗ ಅದು ಸಾಕ್ಷಿಯಾಗಿ ಮಾರ್ಪಾಡಾಗುತ್ತದೆ. ಈ ಸಾಕ್ಷಿ ನಮ್ಮನ್ನು ಕಾನ್ಫಿಡೆನ್ಸ್ಗೆ ತರುವಂಥದ್ದಾಗಿದೆ. ಕ್ರಿಸ್ತನು ನಮಗೆ ನಿರೀಕ್ಷೆ ಇಲ್ಲದ ಬಾಳಿಗೆ ನಮಗೆ ನಿರೀಕ್ಷೆಯನ್ನು ಕೊಟ್ಟ ನಿಮಿತ್ತವಾಗಿ. ಹಾಲೆಲೂಯಾ. ಆಫ್ಟರ್ ಕ್ರೈಸ್ಟ್ ಲೈಫ್ ಇಸ್ ಅ ಮೋಸ್ಟ್ ಪವರ್ಫುಲ್ ಲೈಫ್. ಹಾಲೆಲೂಯಾ. ಅದು ಶಕ್ತಿಯ ಜೀವಿತವಾಗಿದೆ. ಕ್ರಿಸ್ತನ ಜೀವನ, ನಂತರದ ಜೀವನವೇ ಶಕ್ತಿಶಾಲಿಯ ಜೀವನವಾಗಿದೆ. ನಾವು ಸಾಮಾನ್ಯ ಜನರಲ್ಲ ಪ್ರಿಯರೇ. ನಾವು ಒಂದು ವೇಳೆ ಯೇಸು ಸ್ವಾಮಿನ ಕಂಡುಕೊಂಡಿದ್ದರೆ, ಯೇಸು ಸ್ವಾಮಿ ಕಂಡುಕೊಂಡ ನಂತರ ಜೀವನ ನಮ್ಮದೇನಾಗಿರ್ಬೇಕದು ಬದಲಾವಣೆಯ ಜೀವಿತವಾಗಿ. ಪೌಲ ನಮಗೆ ಮಾಡಿ ತೋರಿಸಿದನು. ಯೇಸು ಸ್ವಾಮಿ ಏನು ಹೇಳಿ ಯಾವುದಕ್ಕೆ ಕರೀತಾನೆ, ಅದು ಯಾವುದಕ್ಕೆ ಆದುಕೊಳ್ತಾನೋ ಆ ಕಾರ್ಯವನ್ನು ಆತನು ಸಾಯುವ ತನಕ ಪೌಲನು ಮಾಡಿ ತೋರಿಸಿದನು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಆರಿಸಲ್ಪಟ್ಟವರು, ನಾವು ಆ ರೀತಿಯಾದ ಜೀವನವನ್ನು ಜೀವಿಸಬೇಕು. ಆರಿಸಿಕೊಂಡ ಜನರು ಪೌಲನಂತೆ ಕೊನೆ ಉಸಿರಿರುವ ತನಕ ಕ್ರಿಸ್ತನಿಗಾಗಿ ದೃಢವಾಗಿ ನಿಂತವರಾಗಿರಬೇಕು. ಹಾಲೆಲೂಯಾ. ಕ್ರಿಸ್ತನಿಗೋಸ್ಕರ ಶ್ರಮೆಗಳು ಬಂತು. ಕಳೆದ ಭಾನುವಾರ ನಾನು ಹೇಳಿದೆ, ಆತನು ಪೆಟ್ಟುಗಳನ್ನು ತಿಂದನು, ಜನನು ಉಗುಳಿಸಿಕೊಂಡನು, ಸೆರೆಮನೆಗೆ ಹಾಕಿದರು, ಉಗುಳಿದರು. ಆತನು ದೋಣಿಗಳಲ್ಲಿ ಪ್ರಯಾಣ ಮಾಡುವ ಹಡಗುಗಳು 3 ಸಾರಿ ಒಡೆದು ಹೋಯ್ತೆಂಬುದಾಗಿ ಹೇಳ್ತಾನೆ. ಆತನು ಎಷ್ಟೋ ಸಾರಿ ಬಿರುಗಾಳಿಯಲ್ಲಿ ಬೇರೆ ಬೇರೆ ರೀತಿಯ ಸಂಕಷ್ಟಗಳಲ್ಲಿ ಸಿಗಾಕೊಂಡನು. ಆದರೆ ಎಂದಿಗೂ ಸಹ ಆತನು ಏನು ಮಾಡಲಿಲ್ಲ. ಎಲ್ಲ ಸಂಕಷ್ಟ ಸನ್ನಿವೇಶಗಳ ನಡುವೆ ದೇವರನ್ನು ಅಲ್ಲಗಳೆಯದೆ ಸೆರೆಮನೆಗೆ ಹಾಕಲ್ವಂತ ಸಮಯದಲ್ಲಿಯೂ ಸಹ ಸೆರೆಮನೆಗೆ ಹಾಕಲ್ಪಟ್ಟಿದ್ದೇನೆ, ಯೇಸು ನಿಮಿತ್ತವಾಗಿ ನನಗೆ ತೊಂದರೆ ಬಂತು ಎಂಬುದಾಗಿ ಗುಣಗುಟ್ಟದೆ ಆತನು ಎಲ್ಲವನ್ನು ಆತನು ಸಹಿಸಿಕೊಂಡನು. ಪ್ರಿಯರೇ, ಇದೇ ಆಫ್ಟರ್ ಕ್ರೈಸ್ಟ್ ಲೈಫ್. ಹಾಲೆಲೂಯಾ. ಮುಂಚೆ ಬಿಫೋರ್ ಕ್ರೈಸ್ಟ್ ಲೈಫ್ ಏನೇ ಒಂದು ಸಣ್ಣದು ಸಂಗತಿ ಬಂದರೂ ಸಹ ಆತನು ಏನ್ ಮಾಡ್ತಾ ಇದ್ದ? ತನಗೆ ಕೊಟ್ಟ ಬಲದಿಂದ ಆತನು ಏನ್ ಮಾಡ್ತಾ ಎದುರಿಸುತ್ತಾ ಇದ್ದ, ತನ್ನ ಶಕ್ತಿಯಿಂದ ಎದುರಿಸ್ತಾ ಇದ್ದ. ಯಾವಾಗ ಕ್ರಿಸ್ತನು ಒಳಗೆ ಬಂದನು, ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡು ಆತನು ದೀಕ್ಷಾಸನ ಮಾಡಿಸಿಕೊಂಡನು, ಅವನ ಜೀವಿತವೇನಾಯಿತು? ಬದಲಾಯಿತು. ಇವತ್ತು ಆಫ್ಟರ್ ಕ್ರೈಸ್ಟ್ ಲೈಫ್, ನಮ್ಮ ಕ್ರಿಸ್ತನ ನಂತರದ ಜೀವನ ಹೇಗಿದೆ? ಆರಿಸಲ್ಪಟ್ಟವರಂತೆ ಇದೆಯೋ? ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ಆರಿಸಲ್ಪಟ್ಟ ಜನರಂತೆ ಇದೆಯೋ? ಆತನ ಸಾಧನಗಳಾಗಿ ನಾವು ಉಪಯೋಗಿಸಲ್ಪಡುತ್ತಾ ಇದ್ದೇವೋ? ನಾವು ಬರೀ ಭಾನುವಾರ ಬಂದು ನಾವು ಹಿಂತಿರುಗಿ ಹೋಗುತ್ತಾ ಇದ್ದೇವೋ? ಅಥವಾ ನಮಗೆ ದೇವರು ಕೊಟ್ಟಂಥ ಕೆಲಸ ಸ್ಥಳಗಳಲ್ಲಿ, ನಾವಿರುವಂಥ ಏರಿಯಾಗಳಲ್ಲಿ, ನಾವಿರುವಂಥ ಮನೆಗಳಲ್ಲಿ ನಾವು ನಿಜವಾಗಿಯೂ ದೇವರ ಸಾಧನಗಳಾಗಿ ಉಪಯೋಗಿಸಲ್ಪಡುತ್ತಾ ಇದ್ದೇವೋ? ಇವತ್ತು ನಾವು ಸಾಧನಗಳಾಗಿ ಉಪಯೋಗಿಸಲ್ಪಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಯಾವೆಲ್ಲ ರೀತಿಯಲ್ಲಿ ದೇವರ ಸಾಧನವಾಗಲಿಕ್ಕೆ ಆಗುತ್ತದೋ ಆ ಎಲ್ಲ ಸಮಯಗಳಲ್ಲಿ ದೇವರ ಸಾಧನವಾಗಲಿಕ್ಕೆ ನಾವೇನು ಮಾಡಬೇಕು? ನಾವೇ ತೊಡಗಿಸಿಕೊಳ್ಳಬೇಕು. ಹಾಲೆಲೂಯಾ. ನಾವು ಸಾಮಾನ್ಯ ಜನರಲ್ಲ ಪ್ರಿಯರೇ, ನಾವು ಪ್ರಭಾವವನ್ನು ಬೀರುವವರಾಗಿದ್ದೇವೆ. ದೇವರು ಪೌಲನ ಹಿಂಸಕನಿಂದ ಪೋಷಕನಾಗಿ ಮಾಡಿದನು, ನೋವು ಮಾಡುವನಿಂದ ಗುಣಪಡಿಸುವನಾಗಿ ದೇವರು ಪರಿವರ್ತಿಸಿದನು. ಜನರಿಗೆ ಕಣ್ಣೀರನ್ನು ತರಿಸುತ್ತಿದ್ದ ಪೌಲನು ಜನರ ಕಣ್ಣೀರನ್ನು ಒರೆಸುವನಾಗಿ ದೇವರು ಮಾಡಿದನು. ತನ್ನ ಕೈ ಕೆಳಗಿದ್ದಂಥ ತಪ್ಪು ಕೆಲಸ ಮಾಡಲು ಪ್ರೇರೇಪಿಸ್ತಾ ಇದ್ದನು. ಆತನು ತನ್ನ ಕೈ ಕೆಳಗಿದ್ದ ಜನರಿಗೆ ತಪ್ಪುಗಳನ್ನು ಮಾಡಲು ಪ್ರೇರೇಪಿಸ್ತಿದ್ದನು. ಆದರೆ ಆತನ ಆಫ್ಟರ್ ಕ್ರೈಸ್ಟ್ ಲೈಫ್ ಅವನು ಏನಾಯ್ತು ಅಂತ ಹೇಳಿದರೆ, ತಪ್ಪು ಮಾಡುವುದು ಪಾಪ ಎಂಬುದಾಗಿ ಹೇಳಲು ಪ್ರಾರಂಭಿಸಿದನು. ಅನ್ಯಾಯ ಮಾಡುತ್ತಿದ್ದ ವ್ಯಕ್ತಿ ನ್ಯಾಯವನ್ನು ಕೊಡಿಸುವವನಾದನು. ಜನರಿಗೆ ಹೊಡೆಯುತ್ತಿದ್ದ ವ್ಯಕ್ತಿ ಜನರಿಗೆ ಉತ್ತೇಜಿಸುವವನಾದನು, ಉಪಕಾರಗಳನ್ನು ಮಾಡುವವನಾದನು. ಯೇಸುವನ್ನು ದ್ವೇಷಿಸುತ್ತಿದ್ದ ವ್ಯಕ್ತಿ ಯೇಸುವಿನ ಬೋಧಕನಾಗಿ ದೇವರು ಮಾಡಿದನು. ಯೇಸುವನ್ನು ವಿರೋಧಿಸಿದವನು ಯೇಸುವಿಗಾಗಿ ಪೆಟ್ಟನ್ನು ತಿಂದನು. ಯೇಸುವಿನಲ್ಲಿ ಸತ್ಯವಿಲ್ಲ ಎಂದು ಹೇಳುತ್ತಿದ್ದವನು ಯೇಸುವಿನ ಸತ್ಯವನ್ನು ಸಾರಿ ಸಾರಿ ಇಡೀ ಲೋಕಕ್ಕೆಲ್ಲ ಹೇಳಿದನು. ಪ್ರಿಯರೇ,
ಹಾಲೆಲೂಯಾ. ಇದು ಆಫ್ಟರ್ ಕ್ರೈಸ್ಟ್ ಲೈಫ್. ಪೌಲನ ಜೀವನ ಬದಲಾದ ಜೀವನ. ಯೇಸು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ನಂತರದ ಜೀವನವಾಯಿತು ಪ್ರಿಯರೇ. ಅದಕ್ಕೋಸ್ಕರ ಇವತ್ತು ಪೌಲನು ನಮಗೆ ಎಚ್ಚರಿಸುವಂಥದ್ದು, ನಾವು ಆರಿಸಲ್ಪಟ್ಟವರಾಗಿದ್ದೆವು, ಆಯಲ್ಪಟ್ಟವರಾಗಿದ್ದೆವು, ಅಥವಾ ಆಮಂತ್ರಿಸಲ್ಪಟ್ಟವರು ಮಾತ್ರ ಆಗಿದ್ದೆವು, ಅಥವಾ ಆರಿಸಿಕೊಂಡವರಾಗಿದ್ದೆವು. ಇವತ್ತು ಆಮಂತ್ರಿಸಲ್ಪಡೋರಿದ್ದಾರೆ. ಬರೀ ಬನ್ನಿ, ಈ ಕೂಟಕ್ಕೆ ಬನ್ನಿ, ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ ಎಂಬುದಾಗಿ ಕರೆದರೆ ಮಾತ್ರ ಬರುವವರಿದ್ದಾರೆ. ಆದರೆ ಆರಿಸಲ್ಪಟ್ಟವರು ಯಾವಾಗಲೂ ಹಾಲೆಲೂಯಾ ಕರೆಕ್ಟಾಗಿ ಹೇಗೆ ಅಂತ ಹೇಳಿದರೆ, ನಾವು MNC ಕಂಪನಿಯಲ್ಲಿ, ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ನಾವು ಕೆಲಸಕ್ಕೆ ಒಂದು ವೇಳೆ ಜಾಬಿಗೆ ಸೇರಿದರೆ ಹಾಲೆಲೂಯಾ ನಮ್ಮನ್ನು ಅವರು ಒಂದು ದಿವಸ ಕೆಲಸ ಮಾಡಿ ಹೋಗು ಎಂಬುದಾಗಿ ಸೇರಿಸ್ಕೊಳ್ತಾರಾ? ಯಾವುದಾದ್ರು ಕಂಪನಿಯಲ್ಲಿ? ಯಾವ ಕಂಪನಿಯಲ್ಲಿಯೂ ಒಂದು ದಿವಸಕ್ಕೆ ನೀನು ಕೆಲಸ ಮಾಡಿ ಹೋಗು, 2 ದಿವಸ ಕೆಲಸ ಮಾಡಿ ಎಂಬುದಾಗಿ ಹೇಳೋದಿಲ್ಲ. ಅಲ್ಲಿ ಕಂಪನಿಗೆ ಸೇರಬೇಕಾದರೆ ಅವರಿಗೆ ಒಂದು ಬರೆದು ಕೊಡಬೇಕು, ನೀವು ನಾನು ಹಾಲೆಲೂಯಾ ಇಷ್ಟು ವರ್ಷ, ಕೆಲವೊಂದು ಕಂಪನಿಗಳಲ್ಲಿ ಬಾಂಡ್ ಇರ್ತದೆ, ಇಷ್ಟು ವರ್ಷವೇ ನೀವು ಕೆಲಸ ಮಾಡಬೇಕು. ಇನ್ನು ಕೆಲವು ಕಂಪನಿಗಳಲ್ಲಿ ನೀವು ಪರ್ಮನೆಂಟ್ ಆಗಿ ನಿಮ್ಮನ್ನು ತೆಗೆದುಕೊಳ್ತಾರೆ. ನೀವು ಆ ಕಂಪನಿಗೆ ನೀವು ಒಳ್ಳೆಯದನ್ನು ಮಾಡಬೇಕು, ಆ ಕಂಪನಿಯನ್ನು ನೀವು ಮೇಲಕ್ಕೆ ತರಬೇಕು, ಆ ಕಂಪನಿಯಲ್ಲಿ ಕೆಲಸ ಮಾಡಬೇಕೆಂಬುದಾಗಿ ನಿಮ್ಮನ್ನು ತೆಗೆದುಕೊಳ್ತಾರೆ. ಅದಕ್ಕೆ ತಕ್ಕ ಸಂಬಳವನ್ನು ಸಹ ಆ ಕಂಪನಿ ನಿಮಗೆ ಕೊಡುವಂಥದ್ದಾಗಿದೆ. ಅದೇ ರೀತಿ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರಾದ ನಾವು ಹಾಲೆಲೂಯಾ ಒಂದು MNC ಕಂಪನಿಯಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇರಬೇಕಾದರೆ ಇವತ್ತು ನಮ್ಮನ್ನು ಸಹ ದೇವರು ಹಾಲೆಲೂಯಾ ಆತನ ರಾಜ್ಯವೆಂಬ ಕಂಪನಿಯಲ್ಲಿ ನಮ್ಮನ್ನು ಒಂದು ಕೆಲಸದವರನ್ನಾಗಿ ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ ಆರಿಸಿಕೊಂಡಿದ್ದಾನೆ. ನಾವು ಇದಕ್ಕೆ ಏನಾಗಿರಬೇಕು? ಈ ಕಂಪನಿಗೆ, ಯೇಸುವಿನ ಈ ಕಂಪನಿಯ ಮಾಲೀಕನು ಈ ಕಂಪನಿಗೆ ನಾವೇನಾಗಿರಬೇಕು? ಸರಿಯಾಗಿ ನಡೆದುಕೊಳ್ಳಬೇಕು. ಹಾಲೆಲೂಯಾ ಈ ಕಂಪನಿಯ ಕಟ್ಟಬದ್ಧ ಒಂದು ಒಳ್ಳೆಯ ಎಂಪ್ಲಾಯ್ ಆಗಿ, ಕೆಲಸದವನಾಗಿ ನಾವು ಕಾಣಲ್ಪಡಬೇಕು. ಇದು ನಾವು ದೇವರು ಬಯಸುವಂಥದ್ದು. ಇವತ್ತು ನಾವು ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಜೀವನವನ್ನು ಜೀವಿಸಿದರೆ, ಕೆಲವು ಪಾರ್ಟ್ ಟೈಮ್ ಕೆಲಸ ಮಾಡೋರಿದ್ದಾರೆ. ಈ ಯೇಸ್ವಾಮಿ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಮಾಡೋರಿಗೆಲ್ಲ ಇಲ್ಲ, ಇದು ಕಂಪ್ಲೀಟ್ ಫುಲ್ ಟೈಮ್ ಕೆಲಸವಾಗಿದೆ. ಹಾಲೆಲೂಯಾ ಎಲ್ಲ ವಿಶ್ವಾಸಿಗಳು ಫುಲ್ ಟೈಮ್ ಆಗಿ ನೀವು ಅವರು ಕೊಟ್ಟಂತ ಕಂಪನಿಗಳಲ್ಲಿ ಹೇಗೆ ಒಂದು ಟೈಮ್ ಫಿಕ್ಸ್ ಇರುತ್ತದೆ, ಅದೇ ರೀತಿಯಾಗಿ ದೇವರು ನಮಗೆ ದಿನದ 24 ಗಂಟೆ ಫಿಕ್ಸ್ ಮಾಡಿದ್ದಾನೆ. ಎಲ್ಲ ಸಮಯಗಳಲ್ಲಿ ಆತನಿಗೋಸ್ಕರ ನಾವು ಜೀವಿಸಬೇಕೆಂಬುದಾಗಿ, ದುಡಿಯಬೇಕೆಂಬುದಾಗಿ. ಹಾಲೆಲೂಯಾ ಪ್ರಿಯ ದೇವ ಜನರೇ, ಇವತ್ತು ಪೌಲನ ಆಫ್ಟರ್ ಲೈಫ್ ಹಾಲೆಲೂಯಾ ನಮಗೆ ಇನ್ಸ್ಪೈರ್ ಆಗಲಿ, ನಮ್ಮನ್ನು ಇನ್ಸ್ಪೈರ್ ಮಾಡಲಿ. ನಾವು ಇನ್ಸ್ಪೈರ್ ಆಗಿ ನಾವು ಜೀವಿಸೋಣ. ಯಾಕೆಂದರೆ ಪೌಲನ ನೀವು ಒಂದೊಂದೇ ಪುಸ್ತಕಗಳನ್ನು, ಸುವಾರ್ತೆಗಳಲ್ಲಿ ಆತನು ಬರೆದಂಥ ಒಂದೊಂದು ಪತ್ರಿಕೆಗಳನ್ನು ಓದುವಾಗ ಆತನಿಗಿದ್ದಂಥ ಭಾರ ನಮಗೆ ಗೊತ್ತಾಗುತ್ತದೆ ಪ್ರಿಯರೇ. ಆತನು ನಿಜವಾಗಿ ಆರಿಸಲ್ಪಟ್ಟಂಥ ರೀತಿಯಲ್ಲಿ ಆತನು ತನ್ನ ಕೆಲಸವನ್ನು ಮಾಡಿದನು ಪ್ರಿಯರೇ. ಇವತ್ತು ನಾವು ವಿ ಹ್ಯಾವ್ ಚೋಸನ್ ಟು ಬಿಲ್ಡ್. ನಾವು ದೇವರ ಯಾವೆಲ್ಲ ಸಾಧನಗಳಾಗಿರಬೇಕು, ನಾವು ಆತನ ರಾಜ್ಯವನ್ನು ಕಟ್ಟುವಂಥ ಒಂದು ಸಾಧನಗಳಾಗಿ ನಾವು ಕಾಣಲ್ಪಡಬೇಕು. ಹಾಲೆಲೂಯಾ ನಾವು ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಹಾಲೆಲೂಯಾ ಎಲ್ಲರೂ ಸಹ ಆತನ ರಾಜ್ಯವನ್ನು ಕಟ್ಟುವಂಥ ಒಂದು ಸಾಧನ. ವಿ ಹ್ಯಾವ್ ಟು ಬಿಲ್ಡ್ ಹಿಸ್ ಕಿಂಗ್ಡಮ್. ಆತನ ರಾಜ್ಯವನ್ನು ಕಟ್ಟಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕೆ ಮತ್ತಾಯ 28:19 ಓದುತ್ತೇವೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ನಮಗೆ ಒಂದು ಬಿಲ್ಡ್ ಮಾಡಲು, ಕಟ್ಟಲು, ತನ್ನ ರಾಜ್ಯವನ್ನು ಕಟ್ಟಲು ನಮಗೆ ಏನು ಕೊಟ್ಟಿದ್ದಾನೆ? ನಮಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಆ ಆಜ್ಞೆ ಏನು? ನಾವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಬೇಕು, ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿ, ನಾನು ನಿಮಗೆ ತಿಳಿಸಿದ ನಾನು ಹೇಳಿದಂಥ ಎಲ್ಲ ಆಜ್ಞೆಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಹೇಳುತ್ತಾನೆ. ಇವತ್ತು ಪ್ರಿಯ ದೇವಜನರೇ, ನಾವೆಲ್ಲರೂ ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಹಾಲೆಲೂಯಾ ಇವತ್ತು ತಿರುಗಿ ದೇವ ತನ್ನ ಮಹಾ ಆಜ್ಞೆಯನ್ನು, ತನ್ನ ಕಡೆಯ ಆಶೆಯನ್ನು ನಮಗೆ ನೆನಪಿಗೆ ತರುತ್ತಾ ಇದ್ದಾನೆ. ಏನಂತ ಹೇಳಿ, ನಾವು ಹೋಗಿ ಆತನ ರಾಜ್ಯವನ್ನು ಕಟ್ಟಬೇಕು. ಹಾಲೆಲೂಯಾ ಆತನ ರಾಜ್ಯವನ್ನು ಕಟ್ಟುವ ಒಂದು ಸಾಧನವಾಗಬೇಕು. ಎಲ್ಲರಿಗೂ ಸುವಾರ್ತೆ ಸಾರುವಂಥ ಒಂದು ಅಭಿಷೇಕವಿರುವುದಿಲ್ಲ. ಆದರೆ ಕೆಲವರಿಗೆ ದೇವರು ಕೊಟ್ಟಿದ್ದಾನೆ. ನಿಮಗೆ ದೇವರು ಕೊಟ್ಟಂಥ ಆ ಕೆಪಾಸಿಟಿಯನ್ನು ಹಾಲೆಲೂಯಾ ಫುಲ್ 100% ಆಗಿ ನೀವು ಉಪಯೋಗಿಸಿ ಜನರನ್ನು ರಕ್ಷಣೆಗೆ ತನ್ನಿ.
ಕೆಲವರಿಗೆ ಹಾಡುವಂಥ ಒಂದು ಆಶೀರ್ವಾದ, ಕೆಲವರಿಗೆ ಪ್ರಾರ್ಥನೆ ಮಾಡುವಂಥ ವರ ಇರ್ತದೆ, ಕೆಲವರಿಗೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವಂಥ, ಕೆಲವರು ಉಪವಾಸವಿದ್ದು ಪ್ರಾರ್ಥನೆ ಮಾಡುವ ವರ, ಕೆಲವರಿಗೆ ರಸ್ತೆಗಳಲ್ಲಿ ಹೋಗಿ ಸ್ವಾರ್ಥ ಕರಪತ್ರಗಳನ್ನು ಕೊಡುವಂಥ ಒಂದು ವರ, ಅದೊಂದು ಭಾರ ಅವರಿಗೆ ಇರುತ್ತದೆ. ಹೀಗೆ ಒಂದೊಂದು ವರಗಳು ದೇವರು ನಮಗೆ ಕೊಟ್ಟಿದ್ದಾನೆ. ಆ ವರಗಳನ್ನೆಲ್ಲ ನಾವೇನು ಮಾಡಬೇಕು? ಉಪಯೋಗಿಸಬೇಕು. ಹಾಲೆಲೂಯಾ. ಸುತ್ತಿಗೆ ಕೆಲಸ ಗರಗಸ ಮಾಡಲಿಕ್ಕಾಗುವುದೇ, ಗರಗಸ ಕೆಲಸ ಸುತ್ತಿಗೆ ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಇವತ್ತು ನಾವು ನೆನಪಿಟ್ಟುಕೊಳ್ಳುವ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ಸುಮ್ಮನೆ ಆರಿಸಿಕೊಳ್ಳಲಿಲ್ಲ. ಅದು ಹೇಗೆ ಏನೆಂಬುದಾಗಿ ಆರಿಸಿಕೊಂಡಿದ್ದಾನೆ? ನಮ್ಮನ್ನು ಒಂದು ಹಾಲೆಲೂಯಾ ಸಾಧನವಾಗಿ ಆರಿಸಿಕೊಂಡಿದ್ದಾನೆ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ನಾವು ಆತನ ಉಪಯೋಗಕ್ಕೆ ಬರಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಕೋರೇಶನ ಬಗ್ಗೆ ನೋಡುವಾಗ, ಕೋರೇಶ, ನಾನು ಕಳೆದ ಶುಕ್ರವಾರ ಸಹ ಒಂದು ಸಾರಿ ಅದರ ಬಗ್ಗೆ ಮಾತನಾಡಿದೆ, ಕೋರೇಶನ ಬಗ್ಗೆ. ಆದರೆ ಈ ಟಾಪಿಕ್ನಲ್ಲೆಲ್ಲ, ಕೋರೇಶ ಒಬ್ಬ ವ್ಯಕ್ತಿ, ಆತನು ಪರ್ಷಿಯ ದೇಶದ ಒಬ್ಬ ಅರಸನಾಗಿರುತ್ತಾನೆ. ಆತನು ಅರಸನಾಗಿರುತ್ತಾನೆ, ಆದರೆ ಈ ನಾವು ಓದುವಂಥ ಈ ಪ್ರವಾದನೆಗಳು ಆತನು ಹುಟ್ಟುವ 150 ವರ್ಷಗಳ ಮುಂಚೆ ದೇವರೇನು ಮಾಡ್ತಾನೆ? ದೇವರು ಯೆಶಾಯ ಪ್ರವಾದಿ ಮುಖಾಂತರ ಆತನು ತಿಳಿಯಪಡಿಸುತ್ತಾನೆ. 44ನೇ ಅಧ್ಯಾಯ ಯೆಶಾಯ 44:28 ಓದುತ್ತೇವೆ. ಈವನ್ ಕೋರೇಶನು ಹುಟ್ಟುವ 150 ವರ್ಷಗಳ ಹಿಂದೆಯೇ ದೇವರು ಯೆಶಾಯ ಪ್ರವಾದಿ ಮುಖಾಂತರವಾಗಿ ಒಬ್ಬ ಕೋರೇಶನ್ ಎಂಬ ಒಬ್ಬ ವ್ಯಕ್ತಿ, ಸೈರಸ್, ಇಂಗ್ಲಿಷ್ನಲ್ಲಿ ಸೈರಸ್ ಎಂಬ ವ್ಯಕ್ತಿ, ಆತನು ನನ್ನ ಜನರನ್ನು ಆತನೇನ್ ಮಾಡ್ತಾನೆ? ನನ್ನ ಜನರು, ನನ್ನ ಮಂದೆಯನ್ನು ಕಾಯುವವನು, ಯೆರೂಸಲೇಮ್ ಕಟ್ಟಲ್ಪಡಲಿಕ್ಕೆ ಆತನು ಉಪಯೋಗಿಸಲ್ಪಡುವವನು, ದೇವಸ್ಥಾನ ಅಸ್ತಿವಾರವನ್ನು ಹಾಕಲ್ಪಡಲಿಕ್ಕೆ ಇವನನ್ನು ನಾನು ಉಪಯೋಗಿಸುತ್ತೇನೆ ಎಂಬುದಾಗಿ ದೇವರು ಹಲ್ಲೆಲೂಯಾ ಯಾವಾಗ ಹೇಳ್ತಾನೆ? 150 ವರ್ಷಗಳ ಹಿಂದೆಯೇ ಪ್ರವಾದನೆ ಮಾಡುತ್ತಾನೆ. ಈ ಕೋರೇಶನಿಗೆ ಆತನು ಸೈರಸ್ ಬೆಳೆಯುತ್ತಾ ಆತನು ದೊಡ್ಡವನಾಗುತ್ತಾ ಅವನು ಅರಸನಾಗುತ್ತಾನೆ. ಅರಸನಾದ ನಂತರ ಅವನಿಗೆ ಹಲ್ಲೆಲೂಯಾ ಗೊತ್ತಿರುವುದಿಲ್ಲ ಏನು ಮಾಡಬೇಕೆಂಬುದಾಗಿ. ಆದರೆ ದೇವರ ಪ್ರವಾದನೆಯನ್ನು ದೇವರು ಆ ವ್ಯಕ್ತಿಯ ಮುಖಾಂತರ ನೆರವೇರಿಸುತ್ತಾನೆ. ಕೋರೇಶನು ಹಲ್ಲೆಲೂಯಾ ದೇವರು ಅವನು ಹುಟ್ಟುವುದಕ್ಕಿಂತ ಮುಂಚೆ ಏನು ಮಾಡಿರ್ತಾನೆ? ಆರಿಸಿಕೊಂಡಿರ್ತಾನೆ. ಅದೊಂದು ಪ್ರಿಯ ದೇವಜನ, ಇವತ್ತು ನಾವು ಹುಟ್ಟಿದ್ದೇವೆ. ಈಗ ನಾವು ಇನ್ನು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರು ನಮ್ಮನ್ನೇನು ಮಾಡಿದ್ದಾನೆ? ಆರಿಸಿಕೊಂಡಿದ್ದಾನೆ. ತಾಯಿಯ ಗರ್ಭದಲ್ಲಿ ಇನ್ನೂ ಪಿಂಡವಾಗಿರುವಾಗಲೇ ದಾವೀದನು ಹೇಳ್ತಾನೆ, ನನ್ನ ಬಗ್ಗೆ ಆತನಿಗೆ ಗೊತ್ತಿತ್ತು ಎಂಬುದಾಗಿ. ಇವತ್ತು ಇಲ್ಲಿರುವಂಥ ನಾವೆಲ್ಲರೂ ಸಹ ಪ್ರಿಯ ದೇವಚನರೇ, ನಮ್ಮನ್ನು ದೇವರು ಏನು ಮಾಡಿದ್ದನ್ನು ಹುಟ್ಟೋಕ್ಕಿಂತ ಮುಂಚೆ ಆರಿಸಿಕೊಳ್ತಾನೆ. ಆ ಆರಿಸಿಕೊಂಡ ನಿಮಿತ್ತವಾಗಿ ನಾವೆಲ್ಲರೂ ಇವತ್ತು ಆತನ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಒಂದು ವೇಳೆ ಆತನು ಆರಿಸಿಕೊಳ್ಳದೆ ಹೋಗಿದ್ದರೆ ನಾವು ಹೊರಗೆ ಇರ್ತಾ ಇದ್ದೆವು. ಆತನ ಆಯ್ಕೆಯ ನಿಮಿತ್ತವಾಗಿ ನಾವೆಲ್ಲರೂ ಆತನ ಪ್ರೆಸೆನ್ಸ್ನಲ್ಲಿ ನಾವು ಇವತ್ತಿದ್ದೇವೆ ಪ್ರಿಯರೇ. ಹಾಗಾಗಿ ಹಲ್ಲೆಲೂಯಾ ಕೋರೇಶನ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಹಲ್ಲೆಲೂಯಾ ನಾವು ನೋಡುತ್ತೇವೆ. ಯೆಶಾಯ 45:13 ನಾನು ಕೋರೇಶನನ್ನು ಧರ್ಮೋದ್ದೇಶದಿಂದ ಉನ್ನತಿಗೆ ತಂದು ನೇಮಿಸಿದ್ದೇನೆ. ಕೋರೇಶನ ಬಗ್ಗೆ ಹೇಳ್ತಿದ್ದಾನೆ, ಧರ್ಮೋದ್ದೇಶಕ್ಕಿಂದ, ಅಂದರೆ ಆ ದೇವರ ಉದ್ದೇಶ ಏನಾಗಿತ್ತು? ಧರ್ಮ ಅಂದರೆ ಆ ಯೆಹೂದ್ಯರು ಎಂಬ ಧರ್ಮ, ಅಂದರೆ ದೇವರ ಆಲಯ, ದೇವರ ಪ್ರಾರ್ಥನೆಯ ಸ್ಥಳ. ಆ ಉದ್ದೇಶದಿಂದ ಕೋರೇಶನನ್ನು ಏನು ತರ್ತಾನಂತೆ? ಉನ್ನತಿಗೆ. ಇವತ್ತು ಆ ಕೋರೇಶನಲ್ಲಿ ಒಂದು ಉದ್ದೇಶವನ್ನು ದೇವರು ಇಟ್ಟಿರುವುದಾದರೆ ನಮ್ಮಲ್ಲಿಯೂ ಸಹ ಒಂದು ದೇವರ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಕೋರೇಶನ ಏನು ಉದ್ದೇಶ? ಅವನ ದೇವರ ಮನಸ್ಸಿನಲ್ಲಿ ಇವನು ನನ್ನ ಧರ್ಮವನ್ನು ಕಾಪಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ನನ್ನ ಧರ್ಮವನ್ನು ಕಾಪಾಡಬೇಕೆಂಬ ಉದ್ದೇಶ. ಅಂದರೆ ದೇವರು ಅವನು ಹುಟ್ಟಕ್ಕಿಂತ ಮುಂಚೆ ಒಂದು ಉದ್ದೇಶ ಇಟ್ಕೊಂಡಿದ್ದ. ಆ ಉದ್ದೇಶ ಏನು? ಈ ಕೋರೇಶನ್ ಎಂಬ ಒಬ್ಬ ವ್ಯಕ್ತಿಯನ್ನು ನಾನು ಕಳಿಸಿ ನನ್ನ ಜನರ ಧರ್ಮವನ್ನು, ನನ್ನ ಜನರನ್ನು, ದೇವಾಲಯವನ್ನು ಕಟ್ಟುವಂಥ ಕೆಲಸವನ್ನು ನಾನೇನು ಮಾಡ್ತೇನೆ? ಉನ್ನತಿಗೆ ತರುತ್ತೇನೆ. ಇವನನ್ನು ಉನ್ನತಿಗೆ ತಂದು ಈ ಉದ್ದೇಶವನ್ನು ನೆರವೇರಿಸುತ್ತೇನೆ ಎಂಬುದಾಗಿ ದೇವರು ಬಯಸಿದನು ಪ್ರಿಯರೇ. ಹಾಗಾಗಿ ಇಲ್ಲಿ ಬಂದಂಥ ನಮ್ಮೆಲ್ಲರನ್ನು ದೇವರು ಅದೇ ರೀತಿಯಾಗಿ ನೋಡುವ ದೇವರಾಗಿದ್ದಾನೆ. ಅಲ್ಲೇ ಕೋರೇಶನೇನು ಸ್ಪೆಷಲ್ ಅಲ್ಲ, ಅವನು ಸಹ ಮನುಷ್ಯನಾಗಿದ್ದನು. ಹಲ್ಲೆಲೂಯಾ. ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಉದ್ದೇಶಗಳನ್ನು ಇಟ್ಟಿದ್ದಾನೆ. ಅದು ನೆರವೇರೋದಕ್ಕೋಸ್ಕರ ನಮ್ಮನ್ನು ನಾವೇನು ಮಾಡಿಕೊಡ್ಬೇಕು? ದೇವರಿಗೆ ಬಿಟ್ಟುಕೊಡು. ಅವನು ವಾಕ್ಯದಲ್ಲಿ ಓದುತ್ತೇವೆ, ಅವನ ಮಾರ್ಗಗಳೆಲ್ಲ ಸರಗ ಮಾಡುವೆನು. ದೇವರು ಹೇಳ್ತಾನೆ, ಅವನನ್ನು ಉನ್ನತಿಗೆ ತಂದು ನೇಮಿಸುತ್ತೇನೆ ಮತ್ತು ಅವನ ಮಾರ್ಗಗಳನ್ನೆಲ್ಲ ಸರಾಗ ಮಾಡುವೆನು. ಅವನು ನನ್ನ ಪಟ್ಟಣವನ್ನು ತಿರುಗಿ ಕಟ್ಟಿ ಕ್ರಯವನ್ನಾಗಲಿ ಬಹುಮಾನವಾಗಲಿ ಕೇಳಿಕೊಳ್ಳದೆ ಸರಿಯಾದ ನನ್ನ ಜನರನ್ನು ಬಿಡುಗಡೆ ಮಾಡುವನು ಎಂದು ಸೇನಾಧೀಶನು ಯೆಹೋವನು ಅನ್ನುತ್ತಾನೆ. ಕೋರೇಶನ ಹಿಂದೆ ಉದ್ದೇಶವೇನಿತ್ತು? ಧರ್ಮ ದೇವರು ನೀಡಿದಂಥ ಆಶೀರ್ವಾದದ ಆ ಧರ್ಮ. ಯೆಹೂದ್ಯರು
ಆತನ ಮೈಂಡಲ್ಲಿ ಅದೇ ಇತ್ತು, ಈ ನನ್ನ ಜನರು ಸೆರೆಯಲ್ಲಿದ್ದಾರೆ, ಸೆರೆಯಿಂದ ದೇವರನ್ನು ಬಿಡಿಸಬೇಕು. ದೇವರು ಕೋರೇಶನನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವಜನರೇ, ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡ ಹಿಂದೆ ಒಂದು ಉದ್ದೇಶ. ಗಿದಿಯೋನನ್ನು ನೋಡುತ್ತೇವೆ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲಿ ಗಿದಿಯೋನನು ಏನು ಮಾಡ್ತಾ ಇರ್ತಾನೆ? ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಆತನು ಏನು ಮಾಡ್ತಿರ್ತಾನೆ? ಗೋಧಿಯನ್ನು ಹಣಿಯುತ್ತಾ ಇರ್ತಾನೆ. ಗೋಧಿಯನ್ನು ಸಪ್ರೇಟ್ ಮಾಡ್ತಾ ಇರ್ತಾನೆ, ತೆನೆಯಿಂದ ಸಪ್ರೇಟ್ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ದೇವರು ಮಾತನಾಡುತ್ತಾನೆ, ಎಲೈ ಪರಾಕ್ರಮಶಾಲಿಯೇ ಎಂಬುದಾಗಿ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಪರಾಕ್ರಮಶಾಲಿಯೇ ಎಂಬುದಾಗಿ ಕರೆಯುವಾಗ ಅವನು ಆಚೀಚೆ ನೋಡಿರ್ಬೋದು ಯಾರಿಗೆ ಹೇಳ್ತಿದ್ದಾನೆ ಎಂಬುದಾಗಿ. ಯಾಕಂದರೆ ಅವನು ತಾನು ವೈರಿಗಳಿಂದ ಅಡಗಿಕೊಂಡು ಒಂದು ಕಡೆ ಮೂಲೆಯಲ್ಲಿ ಕೂತಿದ್ದಾನೆ ಗಿದಿಯೋನನು. ಆ ಸಮಯದಲ್ಲಿ ಅವನಿಗೊಂದು ಸ್ವರ ಕೇಳ್ತದೆ, ಪರಾಕ್ರಮಶಾಲಿಯೇ ಎಂಬುದಾಗಿ. ಇವತ್ತು ನಮ್ಮ ಪರಿಸ್ಥಿತಿ ಕೆಲವೊಂದು ಸಾರಿ ಹಾಗಿರುತ್ತದೆ. ನಮಗೆ ದೇವರು ಹೇಳುವಂಥ ಒಳ್ಳೆಯ ಸಂಗತಿಗಳನ್ನು ಕೇಳುವಾಗ, ಆಶೀರ್ವಾದಗಳನ್ನು ಹೇಳುವಾಗ ನಾವು ಏನು ಮಾಡ್ತೇವೆ? ಎಷ್ಟೋ ಸಾರಿ ಇದು ನನಗೆಲ್ಲ ಇರ್ಬೋದು ಎಂಬುದಾಗಿ ಯೋಚನೆ ಮಾಡ್ತೇವೆ. ಈ ಗಿದಿಯೋನನು ಅದೇ ಯೋಚನೆ ಮಾಡಿದ. ಗಿದಿಯೋನಿಗೆ ಪರಾಕ್ರಮಶಾಲಿ ಎಂಬುದಾಗಿ ಕರೆಯುವಾಗ ಆತನಿಗೆ ಕನ್ಫ್ಯೂಸ್ ಆಯಿತು, ಯಾರಿಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ. ಆತನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಇವತ್ತು ನಾವು ಸಹ ಎಷ್ಟೋ ಸಾರಿ ದೇವರ ಬ್ಲೆಸ್ಸಿಂಗನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ನಮಗೋಸ್ಕರ ಇಟ್ಟಂಥ ಯೋಚನೆಗಳು ಅದು ನೆರವೇರಲಿಕ್ಕೆ ದೇವರು ಏನೇನೋ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾ ಇದ್ದಾನೆ. ಆದರೆ ನಮ್ಮ ಕಣ್ಣು ಏನಾಗ್ತಾ ಇಲ್ಲ, ಅದನ್ನು ನೋಡಿ ಗ್ರಹಿಸಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ. ನಾವು ಅದನ್ನು ಏನು ಮಾಡ್ತಾ ಇದ್ದೇವೆ? ಇದು ನಾನು ಅದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ನಾವು ಭಾವಿಸ್ಕೊಳ್ತಾ ಇದ್ದೇವೆ ಪ್ರಿಯರೇ. ಆದರೆ ಗಿದಿಯೋನ ಸಂಗಡ ದೇವರು ಮಾತನಾಡಿ ನಾವು ಓದುತ್ತೇವೆ. ಗಿದಿಯೋನನ ಇಬ್ರಿಯ ಬರೆದ ಪತ್ರಿಕೆ ಅದರ 11ನೇ ಅಧ್ಯಾಯ 32ನೇ ವಚನ ಹೀಗೆ ಓದ್ತೇವೆ, ಇನ್ನು ಏನು ಹೇಳಬೇಕು? ಗಿದಿಯೋನ್, ಬರಾಕ್, ಸಂಸೋನ, ಎಫತ್, ದಾವಿದ್, ಸಾಮ್ವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಯ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, ಇವರೆಲ್ಲರ ವಿಷಯವನ್ನು ಹೇಳಬೇಕಾದರೆ ಸಮಯ ಸಾಲದು. ಗಿದಿಯೋನ ಬಗ್ಗೆ ಹೇಳ್ತಾ ಇದ್ದಾನೆ, ಬಾರಾಕ್, ಸಂಸೋನ, ಎಫತ್, ದಾವಿದ, ಸಾಮ್ವೇಲ ಬಗ್ಗೆ ಹೇಳ್ತಾ ಇದ್ದಾನೆ. ಇವರ ಬಗ್ಗೆ ಎಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ, ಅವರ ಬಗ್ಗೆ ಹೇಳಲಿಕ್ಕೆ ಸಮಯ ಸಾಲುವುದಿಲ್ಲ. 33ನೇ ವಚನ ಹೇಳ್ತಾನೆ, ಅವನು ನಂಬಿಕೆ, ಇವರೆಲ್ಲರೂ ಸಹ ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯನ್ನು ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡನ್ನು ಓಡಿಸಿ ಬಿಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಇದೆಲ್ಲ ಈ ಜನರು ಯಾರು? ಗಿದಿಯೋನ ಯಾರಾಗಿದ್ದನು? ದೇವರಿಂದ ಆರಿಸಲ್ಪಟ್ಟ ಒಬ್ಬ ವ್ಯಕ್ತಿ. ಅವನೊಂದು ಕಡೆ ಮೂಲೆಯಲ್ಲಿ ಕೂತಿದ್ದಾನೆ. ನನಗೆ ಯಾರು ಬೇಡ, ಯಾರ ಸಹವಾಸ ಬೇಡ, ನನ್ನ ಪಾಡಿಗೆ ನಾನು ಇರುತ್ತೇನೆ ಎಂಬುದಾಗಿ ಯೋಚನೆ ಮಾಡಿದ ಗಿದಿಯೋನನಿಗೆ ಹಲ್ಲೆಲೂಯಾ ದೇವರು ಸ್ವತಃ ಮಾತನಾಡುತ್ತಾನೆ. ದೇವರು ಸ್ವತಃ ಇವತ್ತು ನೀವೇ ಯಾರಾದರೂ ಇಲ್ಲಿರುವಂಥವರು ಆ ರೀತಿಯಾದ ಯೋಚನೆಯಲ್ಲಿ ಇರುವುದಾದರೆ ದೇವರು ನಿಮ್ಮನ್ನು ಸಹ ಹಲ್ಲೆಲೂಯಾ ಮಾತನಾಡಿಸುವಾಗ ಆ ಸ್ವರವನ್ನು ಕೇಳಿ ರೆಸ್ಪಾಂಡ್ ಮಾಡಿರಿ. ದೇವರು ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಬಯಸುವ ದೇವರಾಗಿದ್ದಾನೆ. ನಾವು ಹಲ್ಲೆಲೂಯಾ ಕೆಳಕ್ಕೆ ಹೋಗಬೇಕಾದವರಲ್ಲ, ನಾವು ಮೇಲಕ್ಕೆ ಬರುವವರು. ಮೇಲಕ್ಕೆ ನಾವು ಬರಬೇಕು. ದಾವೀದನು ಹೇಗಿದ್ದ? ಕುರಿ ಕಾಯುತ್ತಿರುವಂಥ ದಾವೀದನನ್ನು ದೇವರು ಅರಸನಾಗಿ ಮಾಡಿದನು. ಹಲ್ಲೆಲೂಯಾ. ಸಂಸೋನನೇನಾಗಿದ್ದ? ಒಬ್ಬ ಯಾವುದಕ್ಕೂ ಅವನೊಂದು ದೇವರ ಶಕ್ತಿಯಿಂದ ಹುಟ್ಟಿದನು, ಆದರೆ ತಪ್ಪುಗಳನ್ನು ಮಾಡ್ತಾನೆ. ಆದರೂ ತಿರುಗಿ ಮತ್ತೆ ದೇವರವನಿಗೆ ಶಕ್ತಿಯನ್ನು ಕೊಟ್ಟು ಆತನು ಹಲ್ಲೆಲೂಯಾ ಶ್ರೇಷ್ಠವಾದ ಕಾರ್ಯ ಅವನ ಸಾಯುಗಿಂತ ಮುಂಚೆ ದೇವರು ಮಾಡಿ ತೋರಿಸುತ್ತಾನೆ. ನಾವು ಸಂಸೋನನಾಗಿ ಎಡವಿರ್ಬೋದು, ರಕ್ಷಣೆ ಮಾರ್ಗದಲ್ಲಿದ್ದು ದೇವರ ಬಲವನ್ನು ಹೊಂದಿಕೊಂಡು ಎಲ್ಲವನ್ನು ಮಾಡಿ ನಾವು ದೇವರಿಗೆ ವಿರೋಧವಾಗಿ ನಡೆದುಕೊಂಡಿರಬಹುದು. ಆದರೆ ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡುವಾಗ ದೇವರು ಮತ್ತೆ ತಿರುಗಿ ನಮಗೆ ಬಲವನ್ನು ಕೊಡುತ್ತಾನೆ. ದೇವರು ನಮಗೆ ಮತ್ತೆ ತಿರುಗಿ ನಮ್ಮನ್ನು ಕಟ್ಟುತ್ತಾನೆ. ಪ್ರಿಯ ದೇವಚನರೇ, ಇವತ್ತು ನಾವು ನೆನೆಸಿಕೊಳ್ಳಬೇಕು. ಗಿದಿಯೋನ ಬಗ್ಗೆ ಹೇಳ್ತಾನೆ, ಬರಾಕನ ಬಗ್ಗೆ ಹೇಳ್ತಾನೆ, ಸಂಸೋನನ ಬಗ್ಗೆ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ದಾವಿದನ ಬಗ್ಗೆ ಬರೆಯಲ್ಪಟ್ಟಿದೆ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿದರು. ಹೇಗೆ? ನಂಬಿಕೆ. ಕ್ರಿಸ್ತನ ಜನರಾದ ನಾವುಗಳು ಇವತ್ತು ನಾವು ಉಪಯೋಗಿಸಬೇಕಾದದ್ದು ಏನು? ನಂಬಿಕೆ. ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯನ್ನು ಕಟ್ಟಿದರು. ಇವತ್ತು ಅವರಿಗೆ ಕಟ್ಟಲು ಶಕ್ತಿ ಇದ್ದರೆ ನಮಗೂ ದೇವರು ಬಲವನ್ನು ಕೊಡುತ್ತಾನೆ. ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧಗಳಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡನ್ನು ಓಡಿಸಿಬಿಟ್ಟರು. ಪ್ರಿಯರೇ, ದೇವರ ಸೇವಕರು ಮಾತ್ರ ಆರಿಸಿಕೊಳ್ಳುತ್ತಾರೆ ಎಂಬುದಾಗಿ ಯೋಚನೆ ಮಾಡಬೇಡಿರಿ.
ಇವರೆಲ್ಲ ನಾರ್ಮಲ್ ಆಗಿದ್ದಂಥ ವ್ಯಕ್ತಿಗಳನ್ನು ದೇವರು ಆರಿಸಿಕೊಂಡನು. ನಾನು ಮತ್ತು ನೀವು ಇಲ್ಲಿರುವಂಥವ್ರು ಯಾರು ನಾವೇನೋ ಸ್ಪೆಷಲ್ ಏನಲ್ಲ. ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ, ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಇವತ್ತು ನನಗೆ ಮತ್ತು ನಿಮಗೆ ಇರುವಂಥ ವಿಶೇಷವಾದಂಥ ಆ ಹಲ್ಲೆಲೂಯಾ ಯಾವ ಸಾಧನ ನಾನಾಗಿದ್ದೇನೆ ಆ ಸಾಧನವಾಗಿ ನಾವು ಉಪಯೋಗಿಸಲ್ಪಡಬೇಕೆಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಾವು ದೇವರನ್ನು ಒಬೆ ಆಗುವಾಗ ದೇವರು ತನ್ನ ಆಶೀರ್ವಾದಗಳನ್ನು ನಮ್ಮಲ್ಲಿ ಕಾಪಾಡಲು ಆತನಿಗೆ ಸಾಧ್ಯವಿದೆ. ಹಲ್ಲೆಲೂಯಾ. ನಾವು ಆತನಿಗೆ ಒಬೆ ಆಗುವಾಗ ಗಾಡ್ ವಿಲ್ ಕೀಪ್ ಯೂಸಿಂಗ್ ಅಸ್. ದೇವರು ನಮ್ಮನ್ನು ಉಪಯೋಗಿಸ್ತಾ ಬರುತ್ತಾನೆ. ನಾವು ಆತನಿಗೆ ಒಬೆ ಆಗುವಾಗ, ಹಲ್ಲೆಲೂಯಾ, ಆತನ ಮಾತುಗಳನ್ನು ಕೇಳಿ ನಡೆಯುವಾಗ ಆತನು ನಮ್ಮ ಗೌರವವನ್ನು ಹೆಚ್ಚಿಸುತ್ತಾನೆ. ನಾವು ಆತನಿಗೆ ವಿಧೇಯರಾಗುವಾಗ, ಹಲ್ಲೆಲೂಯಾ, ನಮ್ಮನ್ನು ಎಲ್ಲರಿಗಿಂತ ಉನ್ನತವಾಗಿ ನಿಲ್ಲುವ ಹಾಗೆ ದೇವರು ಸಹಾಯವನ್ನು ಮಾಡುತ್ತಾನೆ. ನಾವು ಆತನಿಗೆ ವಿಧೇಯರಾಗಬೇಕು. ನಾವು ಆತನ ಬಳಿಯಲ್ಲಿರಬೇಕು. ಆತನನ್ನು ಪ್ರೀತಿಸುವವರಾಗಬೇಕು. ಆತನ ಚಿತ್ತಕ್ಕೆ ನಡೆಯಲು ಸಮರ್ಪಣೆಯ ಜೀವಿತ ನಮಗಿರಬೇಕು. ಆಗ ದೇವರು ನಮ್ಮನ್ನು ಎಲ್ಲರಿಗಿಂತ ಮೇಲೆ ಎತ್ತುವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಏಲಿಯನ ಬಗ್ಗೆ ನೋಡುತ್ತೇವೆ. ಎಲಿಷನ ಗುರುವಾಗಿದ್ದನು. ಏಲಿಯ ನಾವು ನೋಡುತ್ತೇವೆ, ಆತನು ಬರೀ ಆಕಾಶಕ್ಕೆ ಮಳೆ ಬರಬೇಡ ಎಂಬುದಾಗಿ ಹೇಳಿದಾಗ ಮಳೆ ಬರದೆ ಹೋಯಿತು. 3 ವರ್ಷ ಮಳೆ ಅವನ ಒಂದು ಮಾತಿಗೆ ಬರದೆ ಹೋಯಿತು. ಯೆಹೋಷ ನಮಗೆ ಗೊತ್ತಿದೆ. ಯೆಹೋಷನ ಜೀವಿತದಲ್ಲಿ ನೋಡ್ತೇವೆ. ಯೆಹೋಷನಿಗೋಸ್ಕರ ದೇವರು ಏನ್ ಮಾಡ್ತಾನೆ? ಸೂರ್ಯನನ್ನು ಮತ್ತು ಚಂದ್ರನನ್ನು ಎರಡನ್ನೂ ಆತ ನಿಲ್ಲಿಸುತ್ತಾನೆ ಎಂಬುದಾಗಿ. ಇವತ್ತು ನಾವು ಆಯಲ್ಪಟ್ಟವರಲ್ಲ, ನಾವು ಆದುಕೊಂಡವರು, ಆರಿಸಲ್ಪಟ್ಟವರು. ನಾವು ಆಮಂತ್ರಿಸಲ್ಪಟ್ಟವರು ಮಾತ್ರವಲ್ಲ. ಇವತ್ತು ಸಭೆಗಳು ಹೇಗಾಗಿದೆ ಅಂದರೆ ಬರೀ ಆಮಂತ್ರಿಸಲ್ಪಟ್ಟವರು ಮಾತ್ರ ಬನ್ನಿ ಬನ್ನಿ ಅಂತ ಕರಿಬೇಕು. ಆದರೆ ಆರಿಸಲ್ಪಟ್ಟವರು ಸಭೆಯಲ್ಲಿ ಇರುತ್ತಾರೆ ಯಾವಾಗಲೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಿಸಲ್ಪಟ್ಟವರು ಸಭೆ, ಹಲ್ಲೆಲೂಯಾ, ದೇವರ ವಿಷಯಗಳಲ್ಲಿ ಯಾವಾಗಲೂ ಇರುತ್ತಾರೆ. ಅವರಿಗೆ ಹೇಳಬೇಕಂತ ಅವಶ್ಯಕತೆ ಇಲ್ಲ. ನೀವು ಹಲ್ಲೆಲೂಯಾ ಈ ಕೆಲಸ ಮಾಡಿರಿ, ಇದನ್ನು ಮಾಡಿರಿ, ಈ ಸೇವೆ ಜವಾಬ್ದಾರಿ ತೆಗೆದುಕೊಳ್ಳಿರಿ ಎಂಬುದಾಗಿ ನಾವು ಹೇಳಬೇಕಾಗಿಲ್ಲ. ಆರಿಸಲ್ಪಟ್ಟವರು ಹಲ್ಲೆಲೂಯಾ ಯಾವಾಗಲೂ ಅವರಿಗೆ ಗೊತ್ತಿದೆ. ವಿ ಆರ್ ಹಲ್ಲೆಲೂಯಾ ಆತನ ಆ ರಾಜ್ಯದ ಕೆಲಸದವರು, ಆತನ ಪರಲೋಕ ಸಂಸ್ಥಾನದವರು. ನಾವು ಈ ಕೆಲಸವನ್ನು ಮಾಡಲೇಬೇಕು. ಇದಕ್ಕೋಸ್ಕರ ನಾವು ಖರೀದಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ತಿಳಿದು ಜೀವಿಸುತ್ತೇವೆ ಪ್ರಿಯರೇ. ಹಾಗಾಗಿ ಏಲಿಯನು ಮಳೆ ಬರಬಾರದು ಎಂಬುದಾಗಿ ಹೇಳುವಾಗ 3 ವರ್ಷ 6 ತಿಂಗಳು ಮಳೆ ಬೀಳಲಿಲ್ಲ. ಮತ್ತೆ ತಿರುಗಿ ಪ್ರಾರ್ಥನೆ ಮಾಡುತ್ತಾನೆ. ಆಗ ಮತ್ತೆ ಪ್ರಾರ್ಥನೆ ಮಾಡುವಾಗ ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು ಎಂಬುದಾಗಿ ದೇವರ ವಾಕ್ಯ ಓದುತ್ತೇವೆ. ಹಾಗಾಗಿ ನಾವು ದೇವ ಜನರೇ, ಇವತ್ತು ನಾವು ಲೈಟಾಗಿ ಕ್ರೈಸ್ತನ ಜೀವಿತ ಪರಲೋಕ ರಾಜ್ಯದ ಕುರಿತು ನಾವು ತೆಗೆದುಕೊಳ್ಳುವುದು ಬೇಡ. ಸಿದ್ಧತೆಯೊಂದಿಗೆ ನಾವಿರಬೇಕು. ಹಲ್ಲೆಲೂಯಾ. ಮದುವೆಗೆ ನಾವು ಕರ್ತನ ಭೋಜನಕ್ಕೆ ಬಂದಿದ್ದೇವೆ. ಸಿದ್ಧತೆಯೊಂದಿಗೆ ಬಂದವರಿಗಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಿದ್ಧತೆಯೊಂದಿಗೆ ಬಂದವರಿಗಾಗಿ ಸ್ತೋತ್ರ. ಯಾಕೆಂದರೆ ಇದು ಒಂದು ಯೇಸು ಸ್ವಾಮಿ ನಮಗೆ ಬಹಳ ಗಂಭೀರವಾಗಿ ಹೇಳಿ, ಆತನು ಸಾಯುವಂತ ಇನ್ನು ಕೆಲವೇ ಗಳಿಗೆಗಿಂತ ಮುಂಚೆ ಆತನು ನಮಗೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಹೇಳಿ ಹೋಗಿದ್ದಾನೆ. ಇವತ್ತು ದೇವರ ರಾಜ್ಯವನ್ನು ಕಟ್ಟುವ ಸಾಧನಗಳಾಗಿ ದೇವರು ನಮ್ಮನ್ನು ಉಪಯೋಗಿಸಲಿ. ಹಲ್ಲೆಲೂಯಾ. ಎಲಿಷನನ್ನು ಉಪಯೋಗಿಸಿದನು, ದಾವಿದನ್ನು ಉಪಯೋಗಿಸಿದನು, ಸಂಸೋನನ್ನು ಉಪಯೋಗಿಸಿದನು, ಪೌಲನ್ನು ಉಪಯೋಗಿಸಿಕೊಂಡನು, ಅನನಿಯನ್ನು ಉಪಯೋಗಿಸಿಕೊಂಡನು, ಎಲಿಷನ್ನು ಉಪಯೋಗಿಸಿಕೊಂಡನು, ಏಲಿಯನನ್ನು ಉಪಯೋಗಿಸಿಕೊಂಡನು. ಹೀಗೆ ದೇವ ಭಕ್ತರ ದೊಡ್ಡ ಗುಂಪೆ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟು ಎಲ್ಲರೂ ದೇವರು ಆರಿಸಿಕೊಂಡ ನಂತರ ಅವರು ಆರಿಸಿಕೊಂಡದಕ್ಕೆ ತಕ್ಕದಾಗೆ ನಡೆದರು. ಇವತ್ತು ನಾವು ಆರಿಸಿಕೊಂಡಂಥ ಜನರು, ಆರಿಸಲ್ಪಟ್ಟವರು. ಇವತ್ತು ನಾವು ಹೇಗೆ ಜೀವಿಸಬೇಕು? ಆ ಆರಿಸಲ್ಪಟ್ಟ ಆ ರೀತಿಯಲ್ಲೇ ನಾವೇನು ಮಾಡಬೇಕು? ಸಾಧನಗಳಾಗಿ ನಾವು ಜೀವಿಸೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ನಾನು ಸಮಯವಿಲ್ಲದ ಕಾರಣ ನಾನು